ಹೌದಪ್ಪ ತಂದೆಯಾದ ದೇವರೇ ಸ್ವಾಮಿ ಅಪ್ಪ ಯೇಸುವೆ ನಿನ್ನ ಹೆಚ್ಚೆಯಪ್ಪ ತಂದೆಯೇ ನಮ್ಮ ಸಭೆಯನ್ನು ಕೂಡ ನೀ ಆಶೀರ್ವದಿಸಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸುವೆ ಎಲ್ಲಾ ಮಕ್ಕಳು ದೇವರಂತೆ ಸಹಾಯ ಮಾಡಪ್ಪ ತಂದೆಯೇ ಸ್ವಾಮಿ ಹೌದಪ್ಪ ತಂದೆಯೇ ಸ್ವಾಮಿ ದೇವರೇ ನಿನ್ನಿಂದ ಕಾರ್ಯ ಒಂದು ಇಲ್ಲಪ್ಪ ತಂದೆ ನಿನ್ನಿಂದ ಸಾಧ್ಯವಾಗಿದೆಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸುವೆ ದೇವರೇ ನಾವು ಆರಾಧನೆ ಮಾಡುವಾಗ ದೇವರೇ ನಿನ್ನ ಪ್ರಸನ್ನತೆ ಆವರಿಸಲಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸುವೆ ದೇವರಪ್ಪ ಯೇಸುವೆ ಯಾವಾಗ ನಿನ್ನನ್ನೇ ಎದುರು ನೋಡ್ತಾರಪ್ಪ ತಂದೆಯೇ ಸ್ವಾಮಿ ನಮ್ಮ ಬಾಯಲ್ಲಿ ದೇವರೇ ಯಾವಾಗ ಸ್ತುತಿ ಸ್ತೋತ್ರ ಹೇಳಪ್ಪ ತಂದೆಯೇ ಸ್ವಾಮಿ ಹೌದಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸುವೆ ನಿನ್ನ ಆಡುಗಳನ್ನು ತುಂಬಪ್ಪ ತಂದೆ ನಿನ್ನ ವಾಕ್ಯಗಳನ್ನು ತುಂಬಪ್ಪ ತಂದೆಯೇ ಸ್ವಾಮಿ ಇವತ್ತು ವಾಕ್ಯ ಹಂಚು ಸ್ವಾಮಿ ಬಲಪಡಿಸಪ್ಪ ತಂದೆ ಹೌದಪ್ಪ ದೇವರೇ ಕಣ್ಣುಗಳನ್ನು ತೆರೆ ಮಾಡುತ್ತೇವೆ ತೆರೆ ಮಾಡಪ್ಪ ತಂದೆಯೇ ಸ್ವಾಮಿ ಎಲ್ಲರ ತಂದೆ ತೆರೆ ವಾಕ್ಯಗಳ ಸ್ವಾಮಿ ಲಕ್ಷ್ಯ ಕೇಳ್ತೀನಿ ಸಹಾಯ ಮಾಡಪ್ಪ ತಂದೆಯೇ ಸ್ವಾಮಿ ಎಲ್ಲ ಸೈತಾನ ಮಾಡಿದ ಕ್ರಿಯೆಗಳ ಸ್ವಾಮಿ ಹೌದಪ್ಪ ದೇವರೇ ಎಲ್ಲ ಸ್ವಾಮಿ ದೇವರೇ ಎಲ್ಲವನ್ನು ಯೇಸು ನಾಮದಲ್ಲಿ ಬಿಡುಗಡೆ ಮಾಡಪ್ಪ ತಂದೆಯೇ ಸ್ವಾಮಿ ಪ್ರತಿಯೊಬ್ಬ ಮಕ್ಕಳು ತಂದೆ ಸ್ವಾಮಿ ಅಪ್ಪ ಯೇಸುವೆ ಆಶೀರ್ವಾದಪ್ಪ ತಂದೆಯೇ ಸ್ವಾಮಿ ದೇವರೇ ಬಲಪಡಿಸಪ್ಪ ದೇವರೇ ನಿನ್ನ ವಾಕ್ಯದಲ್ಲಿ ಬಲಪಡಿಸಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸು ನಿನ್ನ ರಾಜ್ಯಕ್ಕಾಗಿ ನೀತಿಗೆ ನಾವು ತಗೊಂಡು ಸಹಾಯ ಮಾಡಿದ್ದೇವೆ ಹೌದಪ್ಪ ನಿನ್ನ ರಾಜ್ಯ ಕಟ್ಟುವ ಮುಂದಾಗಪ್ಪ ತಂದೆಯೇ ಅಪ್ಪ ಯೇಸು ನಿನ್ನ ಒಂದು ಸ್ವಂತ ಸ್ಥಳ ಸಹಾಯ ಮಾಡಿದ್ದೇವೆ ಅದಕ್ಕೆಲ್ಲ ಕಾರ್ಯ ಮಾಡಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸು ಸೈತಾನ ಮಾಡಿದ ತಂದೆಯೇ ಸ್ವಾಮಿ ಎಲ್ಲ ತಂದೆಯೇ ಸ್ವಾಮಿ ಎಲ್ಲವನ್ನ ಅಡೆತಡೆ ಒಳಗಪ್ಪ ತಂದೆಯೇ ಸ್ವಾಮಿ ಅಪ್ಪ ಎಲ್ಲ ಬಿಡುಗಡೆ ಮಾಡಪ್ಪ ತಂದೆಯೇ ಅಪ್ಪ ಯೇಸು ನಿಮ್ಮ ಸಭೆ ಕಟ್ಟಲ್ಪಡಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸು ನಿಮ್ಮ ಸಭೆ ಸ್ವಾಮಿ ಒಂದು ಅಭಿವೃದ್ಧಿ ತಂದೆ ತರಕ್ಕೆ ಸಹಾಯ ಮಾಡಪ್ಪ ತಂದೆಯೇ ಸ್ವಾಮಿ ಹೌದಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸುವೆ ಮುಂದಿನ ಏನು ಯೋಜನೆ ಬರ್ತಾರಪ್ಪ ತಂದೆಯೇ ಸ್ವಾಮಿ ಹೌದಪ್ಪ ತಂದೆಯೇ ಸ್ವಾಮಿ ಅಪ್ಪ ಯೇಸುವೆ ಅಪ್ಪ ಸ್ತೋತ್ರ 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 ತಂದೆ ಇದ್ದೀರಿ ಸ್ವಾಮಿ ಹೌದಪ್ಪ ತಂದೆಯೇ ಇದೇ ಹೆಚ್ಚೆ ದೇವರೇ ಆತ್ಮ ಬರಂತೀನಿ ಸಹಾಯ ಮಾಡಪ್ಪ ನಮ್ಮ ಭಾರತ ದೇಶದ ಸ್ವಾಮಿ ನಿನ್ನ ಸುವರ್ಣ ತಲುಪಪ್ಪ ತಂದೆಯೇ ಸ್ವಾಮಿ ಹೌದಪ್ಪ ತಂದೆಯೇ ಸ್ವಾಮಿ ಯೌವನ ಶ್ರಮಕ್ಕೆ ಮುಟ್ಟು ಸ್ವಾಮಿ ಎಷ್ಟೋ ಜನಪ್ಪ ತಂದೆಯೇ ಸ್ವಾಮಿ ಬೈಬಲ್ ಸ್ಟಡಿ ಮನೆಯಲ್ಲಿ ಕುಂದಿರಪ್ಪ ಅವರಲ್ಲಿ ಎಬಸಪ್ಪ ತಂದೆಯೇ ಸ್ವಾಮಿ ಹೌದಪ್ಪ ತಂದೆ ಮುಟ್ಟು ಸ್ವಾಮಿ ಒಂದು ಉದ್ಯೋಗ ಕಾಣ್ತೇನೆ ಸಹಾಯ ಮಾಡ್ತೇವೆ ಸ್ವಾಮಿ ಅಪ್ಪ ಯೇಸುವೆ ಹೌದಪ್ಪ ನಮ್ಮ ಪ್ರಾರ್ಥನೆ ಕೇಳಿಕಾಯಿ ಸ್ತೋತ್ರಪ್ಪ ಸ್ವಾಮಿ ಬರಲಿನ ಜೊತೆ ಯೇಸು ಕ್ರಿಸ್ತನ ನಾಮ ಹೇಳ್ತೇನೆ ಆಮೆನ್ 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 ಹಲ್ಲೆಲೂಯಾ 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 ಸಮಯದಲ್ಲಿ ನಾವು ಸ್ತುತಿ ಮತ್ತು ಆರಾಧನೆಯನ್ನ ಕರ್ತನಿಗೆ ಸಲ್ಲಿಸುವಂತ ಸಮಯವಾಗಿದೆ ನಮ್ಮಲ್ಲಿರುವಂತ ಸಹೋದರ ಮಾಂದೇಶ್ ಅವರು ಮುಂದೆ ಬಂದು ನಮ್ಮ ಸ್ತುತಿ ಮತ್ತು ಆರಾಧನೆಗೆ ನಡೆಸಬೇಕೆಂಬುದನ್ನು ವಿನಂತಿಸಿಕೊಳ್ಳುತ್ತೇನೆ. हालेलुया हालेलुया बड़ा संतोष ಆಗ್ತದೆ ದೇವರಲ್ಲಿ ಆಮೆನ್ ಆಮೆನ್ ಜನ ಸಂತೋಷವಾಗಿದ್ದೀರಿ ಆಮೆನ್ ಹಾಲೆಲೂಯಾ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಈ ಸಮಯದಲ್ಲಿ ಬಂದಿದ್ದೇವೆ ದೇವರ ವಾಕ್ಯ ಹೇಳುತ್ತದೆ ಈಗ ಚೇವನಿನಲ್ಲಿ ಮೂಲೆಗಟ್ಟುತ್ತೇನೆ ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅದರ ಮೇಲೆ ನಂಬಿಕೆ ಇರುವವನು ಆಶೀರ್ವಾದವನ್ನು ಪಡೆಯುವುದೇ ಇಲ್ಲ ಆಮೆನ್ 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 ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅಂದ್ರೆ ಯಾವುದು ಕಲ್ರಿ ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಯೇಸು ಸ್ವಾಮಿ ನಿಜವಾದ ಒಂದು ಕಲ್ಲು ಯೇಸು ಸ್ವಾಮಿ ಅದು ಮಾನ್ಯವಾದದ್ದು ಆಯಲ್ಪಟ್ಟದ್ದು ಎಂದು ಆಮೇಲೆ ನಾವು ಒಂದು ಸಮಯದಲ್ಲಿ ದೇವರ ಆರಾಧನೆಯನ್ನು ಮಾಡಲಿಕ್ಕೆ ಹೋಗೋಣ. ಎಲ್ಲರೂ ಎದ್ದು ನಿಂತುಕೊಂಡವರಾಗಿ ಒಂದು ಸಮಯದಲ್ಲಿ ಆರಾಧನೆ ಮಾಡ್ತೀವಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಎಂಬುದಾಗಿ ಸಾಂಗ್ ಹೇಳ್ತೇನೆ. ಎಲ್ಲರೂ ಸೇರಿ ಒಂದು ಸಾಂಗ್ ಅನ್ನು ಹಾಡಿಕೊಳ್ತಾ ದೇವರ ನಾಮವನ್ನು ಹಲ್ಲೆಲೂಯಾ ಸ್ತುತಿ ಮಾಡಿರಿ
ದೇವರ ಆರಾಧನೆ
ಮಾಡಿಕೊಳ್ಳೋಣ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ನಾಮ. ಆಮೆನ್. ಕರೆಂಟ್ ಇಲ್ರಿ, ಕರೆಂಟ್ ಇಲ್ಲಂದ್ರು ಆಮೆನ್. ಹಲ್ಲೆಲೂಯಾ. ಕುಡಿದು ಆಗ್ಬಿಟ್ಟು ಪ್ರಾರ್ಥನೆಯನ್ನ ಆಡಿ
ಸ್ವಾಮಿನ ಆರಾಧನೆ ನಿವಾಸವಾಗಿರಬೇಕಾಗಿ ಆರಾಧನೆಯನ್ನು ಸ್ವಾಮಿ ನಂಬ್ತೇವೆ ಸ್ವಾಮಿ ಮುಂದಿನ ಎಲ್ಲ ಒಪ್ಪಿಸಿಕೊಳ್ತೇವೆ ಬೇಕಾಗಿ ಪ್ರಯತ್ನಿಸಿದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ. ವಾಕ್ಯವನ್ನು ಕೇಳುವಂತ ಸಮಯದಾಗಿದೆ. ಎಲ್ಲ ಸಿದ್ಧರಾಗಿದ್ದೀವಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ. ಆಮೇನ್ ಆಮೇನ್. ಯಾಕಂದ್ರೆ ನಂತರ ದೇವರು ನನ್ನೊಟ್ಟಿಗೆ ಮಾತನಾಡ್ತಾರೆ ಎಂಬುದಾಗಿ, ನಮ್ಮೊಟ್ಟಿಗೆ ಅಲ್ಲ, ನನ್ನೊಟ್ಟಿಗೆ ದೇವರು ಏನು ಮಾತನಾಡ್ತಾರೆ ಅಂತ ಹೇಳಿ ಕಾಯ್ಕೊಂಡು ಅಲ್ಲೆಲ್ಲೂಯಾ. ಕಾಯುವಾಗ ದೇವರು ನಮಗೆ ಊಟವನ್ನು ಕೊಡುವಾತನಾಗಿದ್ದಾರೆ ವಾಕ್ಯದ ಮುಖಾಂತರವಾಗಿ. ಅಲ್ಲೆಲ್ಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದ ಸಭಾಪಾಲಕರಿದ್ದಾರೆ, ನಾವು ಅವನ ಸ್ವಾಗತವನ್ನು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ವಾಗತವನ್ನು ಮಾಡಿಕೊಳ್ಳೋಣ. Praise the Lord. Hallelujah. 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 ಸೊ ನಿಜವಾಗಿಯೂ ಕರ್ತನು ನಮ್ಮ ಜೊತೆಗಿದ್ದಾನೆ. ಆತನು ತನ್ನ ಎಲ್ಲ ಪರಿಸ್ಥಿತಿಗಳನ್ನು ನಡೆಸುವಂತವನಾಗಿದ್ದಾನೆ. ದೇವರು ಕೊಟ್ಟ ಸ್ವರದ ಮುಂದೆ ಯಾವ ಮಾಯದ ಅವಶ್ಯಕತೆ ಇಲ್ಲ ಅನ್ಸುತ್ತೀನಿ ನಾವು. ಆಮೇನ್. ಹಲ್ಲೆಲೂಯಾ. ಸೊ ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳುವಂತ ಸಮಯ. ನಾವು ನಮ್ಮ ತಲೆಗಳನ್ನ ಭಾಗಿಸಿ ನಾವು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯದ ನಾವು ಬರೋಣ. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಹಿಂದೆ ಇರುವಂತವ್ರು ಎಲ್ಲ ಯವನಸ್ಥರು ಮುಂದೆ ಬಂದು ಅಂತ ಕೇಳ್ಕೊತೇನೆ. ಮುಂದಿನ ಎಲ್ಲ ಚೇಳುಗಳು ನಿಮಗಾಗಿ ಅವರು ಕಾಯ್ತಾ ಇದ್ದಾವೆ. ಹಿಂದೆ ಇರುವಂಥವ್ರು ಎಲ್ಲರೂ ದಯವಿಟ್ಟು ಮುಂದೆ, ನಿಮಗೆ ಕಾಲಿನ ದಯವಿಟ್ಟು ಮುಂದೆ ಬಂದು ಕೂತ್ಕೋಬೇಕೆಂದು ನಾನು ಕೇಳಿಕೊಳ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ಈಗ ನೋಡಿ, ನನ್ನ ವಾಯ್ಸ್ಗಿಂತ ನಿಮ್ಮ ಶಬ್ದ ಚೆನ್ನಾಗಿ ಬರಬೇಕೆಂಬ ನಾನು ಭಾವಿಸ್ತೇನೆ. ಯಾಕಂದರೆ ಮೈಕ್ ಇಲ್ಲ. ಸೊ ನಾನು ಕೂಗುವಾಗ, ನಾನು ಪ್ರಯೋಜನ ಹಲೆಯ ಅಂತ ಕೂಗುವಾಗ ನನ್ನ ಸ್ವರಕ್ಕಿಂತ ನಿಮ್ಮ ಸ್ವರ ಚೆನ್ನಾಗಿ ಬರಬೇಕು. ಆಮೇನ್ ಆಮೇನ್ ಆಮೇನ್. ನಾವು ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಕೂಡ ಈ ಸಮಯದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆಯಿಂದ ನಾವು ದೇವರ ವಾಕ್ಯದಲ್ಲಿ ನಾವು ಬರೋಣ. ಬೇರೆ ನಮ್ಮಲ್ಲಿರುವಂತ ಸಹೋದರಿ ದಿಶಾ ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಂತ ಕೇಳಿಕೊಂಡು ದೇವರ ವಾಕ್ಯಕ್ಕಾಗಿ. ಸ್ತೋತ್ರ ಶಿವ ಸ್ತೋತ್ರ ಸ್ವಾಮಿ. ಸ್ತುತಿಗೂ ಮಹಿಮೆಗೂ ಪಾತ್ರನಾಗಿರುವಾತನೇ, ಆಕಾಶ ಭೂಮಿಯನ್ನು ಉಂಟು ಮಾಡಿದಾತನೇ ಸ್ವಾಮಿ ದೇವ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ನೀನು ತಾನೇ ಯುಗ ಯುಗಾಂತರವೂ ಇರುವ ನನ್ನ ದೇವರಾಗಿದ್ದಿ. ಹೌದೇ ಸಪ್ಪ ನಿನ್ನ ವಾಕ್ಯದೊಟ್ಟಿಗೆ ಯೇಸುವೆ ಇವತ್ತು ನನ್ನೊಟ್ಟಿಗೆ ಮಾತನಾಡುವಾತನಾಗಿದೆ ರಾಜ. ಹೌದೇ ಸಪ್ಪ ಇಲ್ಲಿ ಬಂದಂತ ಮಕ್ಕಳು ಸ್ವಾಮಿ ಮನನೊಂದಿದವರಾಗಿ ಬಂದಿರಬಹುದು, ಏನು ಇಲ್ಲದವರಾಗಿ ಬಂದಿರಬಹುದು ಯೇಸುವೆ. ಆದರೆ ನೀನು ಮಕ್ಕಳನ್ನ ತುಂಬಿಸುವಾತನಾಗಿದ್ದಿ. ಮುರಿದು ಹೋದ ಹೃದಯಗಳನ್ನ ಮತ್ತೆ
ಮತ್ತೆ ಕಟ್ಟುವಾತನಾಗಿದೆ ಸ್ವಾಮಿ. ಹೌದು ರಾಜ, ಮಕ್ಕಳು ನೀನು ಅದ್ಭುತವಾಗಿ ನಡೆಸುವಾತನು. ಎಸಪ್ಪ, ನಿನ್ನ ದಾಸರೊಟ್ಟಿಗೆ ಸ್ವಾಮಿ ಇವತ್ತು ನಮ್ಮೊಟ್ಟಿಗೆ ನೀನು ಮಾತನಾಡುವಾತನಾಗಿದೆ ಸ್ವಾಮಿ. ನಮ್ಮನ್ನು ಅದ್ಭುತವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ಎಸಪ್ಪ. ಮಕ್ಕಳನ್ನು ಅಧಿಕವಾಗಿ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಬರುವಂತವರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಸಪ್ಪ, ಮಕ್ಕಳು ಪ್ರತಿಯೊಬ್ಬರು ಯೇಸುವೆ ನಿನ್ನ ಆಲಯಕ್ಕಾಗಿ ತವಕವುಳ್ಳವರಾಗಿ ಬರುವ ಹಾಗೆ ಯೇಸುವೆ ನೀನು ಸಹಾಯ ಮಾಡು ಸ್ವಾಮಿ. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಸ್ತುತಿಗಣ ಮಾನವ ನಿಮಗೊಬ್ಬರಿಗೆ ಸಲ್ಲಲ್ಪಟ್ಟಿ ಪ್ರಭು ಯೇಸು ಕ್ರಿಸ್ತನ ಆಮೆನ್. ಆಮೆನ್, ಆಮೆನ್, ಆಮೆನ್. ಆಮೆನ್. ಇದು ಜೋರಾಗಿ ಆಮೆನ್. ಆಮೆನ್. ಸೊ ನಾವು ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಮ್ಮ ಹೃದಯವನ್ನು ತೆರೆದು ಕರ್ತನ ಮುಂದೆ ಕೂತ್ಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ. ಸೊ ಪವಿತ್ರ ಸ್ಥಳದ ನಂತರ ಇರುವಂತಹ ಕಾರ್ಯ ಅಂತಂದ್ರೆ ಅದು ಅತಿ ಪವಿತ್ರ ಸ್ಥಳ. ಅಲ್ಲಿ ನಮ್ಗೆ ಏನ್ ಸಿಗಬೇಕು? ಮನ್ನಾ. ನಮ್ಮ ಆತ್ಮಿಕ ಮನ್ನಾ ನಾವು ಊಟ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರವಾಗಲಿ. ಓಕೆ, ಎಲ್ಲರೂ ಅನ್ಕೊಂಡ ಪ್ರಕಾರ ಸೇವೆ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಓಕೆ, ನಾವು ಸೇವಕರು ಸೇವೆ ಮಾಡ್ತಾ ಇದ್ದೀವಿ, ಸುವಾರ್ತಿಕರು ಸುವಾರ್ತೆ ಸಾರ್ತಾ ಇದ್ದೀವಿ, ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆದ್ರೆ ಯಾಕೆ ಇಷ್ಟು ವರ್ಷಗಳಾದರೂ ನಮಗೆ ರಕ್ಷಣೆಯಾಗಿ ಮತ್ತು ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ನಮಗೋಸ್ಕರ ತನ್ನ ಮರಣವನ್ನು ಅನುಭವಿಸಿ ಆತನ ಪರಲೋಕಕ್ಕೆ ಮೃತ್ಯುಂಜಯನಾಗಿ ಎದ್ದು ಹೋದಾಗಿನಿಂದ 2025 ವರ್ಷಗಳಾದರೂ ಕೂಡ ಯಾಕೆ ನಾವು ಜೀವನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡ್ಬೋದು. ಹಲ್ಲೆಲೂಯಾ. ಎಷ್ಟು ಜನ ಕೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಆಮೇಲೆ ಎಷ್ಟು ಜನರು ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ? ಎಷ್ಟು ಜನರು ಹೋಗಿ ನಾವು ಮನೆಗಳನ್ನ ಅಥವಾ ಯಾರಿಗಾದ್ರೂ ನಮ್ಮ ರಿಲೇಷನ್ ಆಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ಅವರಿಗೆ ಸಂಧಿಸಿ ನಾವು ಕರ್ತನ ವಿಷಯವಾಗಿ ಮಾತಾಡ್ತಾ ಇದ್ದೇವೆ. ಯಾರು ಕೈ ಎತ್ತೀರಾ? ಮೊದಲಾವರ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆಯನ್ನು ಯಾರು ಮಾಡ್ಬೋದ್ರಿ? ಸೇವೆಯನ್ನು ಯಾರು ಮಾಡ್ಬೋದು? ಎಲ್ಲರೂ ಮಾಡ್ಬೋದು. ಏನ್ ಸೇವೆ ಮಾಡ್ಬೋದು? ಸೇವೆ ಅಂದ್ರೆ ಏನು ಅಲ್ವಾ? ಹಲ್ಲೆಲೂಯಾ. ಸೇವೆ ಮಾಡ್ಲಿಕ್ಕಾಗಿ ಕೆಲವೊಬ್ಬರನ್ನು ಗೊತ್ತಿಲ್ಲ. ಹೌದು, ನಿಜವಾ. ಏನಂತಂದ್ರೆ ಒಂದು ಸಭಾಪಾಲನೆಗಾಗಿ ನಮಗೆ ಹೊರಗಡೆ ಬೇಕು, ಕರೆ ಇರಬೇಕು. ಸಭಾಪಾಲಕರಾಗಲಿಕ್ಕಾಗಿ ನಮಗೆ ಕರೆ ಇರಬೇಕು, ಪ್ರವಾದನೆಗಾಗಿ ನಮಗೆ ಕರೆ ಇರಬೇಕು, ವಾಣಿಯನ್ನಾಡುವುದಕ್ಕಾಗಿ ಅದೊಂದು ವರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಲ್ಲ ಮಾಡಿದ್ರು ಕೂಡ ಬೋಧಕನಾಗಲಿಕ್ಕಾಗಿ ಕರೆ ಇದೆ ಅಲ್ವಾ? ನಾವು ಏನೇ ಸೇವೆ ಮಾಡಬೇಕಂದ್ರೂ ಕೂಡ ಕರೆ ಇದೆ. ಆದ್ರೆ ಒಂದು ಸೇವೆಗೆ ಯಾವ ಕರೆನೂ ಬೇಕಾಗಿಲ್ಲ. ವಿಶೇಷವಾಗಿ ಯಾವುದದು? ಸುವಾರ್ಥ ಸೇವೆಗೆ ನಮಗೆ ಯಾವುದೇ ಕರೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾಕೆ ನಾವು ಉಜ್ಜೀವನಕ್ಕೆ ತಡೆ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಪ್ರಾರ್ಥನೆ ಇಲ್ಲದಿರುವುದು. ಉಜ್ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂತದ್ದು ಏನು ಗೊತ್ತಾ? ಪ್ರಾರ್ಥನೆ. ನಾವು ಪ್ರಾರ್ಥನೆಯಲ್ಲಿ ಜೀವಿಸದ ಕಾರಣ, ಪ್ರಾರ್ಥನೆಯಲ್ಲಿ ಇರದ ಕಾರಣ ನಾವು ಇಲ್ಲಿವರೆಗೂ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಪಟ್ಟಣ ಉಜ್ಜೀವನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಜೀವಿತವನ್ನು ಸೇವೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆತನು ಪ್ರಾರ್ಥನೆಯಿಂದ ಪ್ರಾರಂಭಿಸಿದ, ಪ್ರಾರ್ಥನೆಯಿಂದಲೇ ಮುಗಿಸಿದ ಸೇವೆಯನ್ನು. ಹಲ್ಲೆಲೂಯಾ. ನಿಮಗೆ ಗೊತ್ತಾ? ಆತನ ಪ್ರತಿಯೊಂದು ಸೇವೆ ಪ್ರಾರ್ಥನೆ ತುಂಬಿದಂತಾಗಿದೆ. ಆತನ ಹಡಲಿಗೆ ಪ್ರಾರ್ಥನೆ ಓಟವನ್ನು ನಾವು ದೇವರ ಕೈ ನೋಡ್ಕೊಳ್ತೀವಿ. ರಾತ್ರಿಯಲ್ಲಿ ಆತನ ಎಲ್ಲರೂ ಸೇವೆ ಮಾಡ್ತದ, ಬೆಳಗ್ಗೆ ಸಾಯಂಕಾಲವರೆಗೂ ಆತನ ಸೇವೆ ಮಾಡಿದ್ರು ಕೂಡ ಆತನು ರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆಗಾಗಿ ಏಕಾಂತವಾಗಿ ಹೋಗ್ತಾ ಇದ್ದಂತೆ. ಹಲ್ಲೆಲೂಯಾ. ಬೆಟ್ಟವನ್ನು ಏರಿ ಆತನು ಪ್ರಾರ್ಥನೆಯಲ್ಲಿ ಕರೀತಾ ಇದ್ದ. ಆಮೆನ್, ಹಲ್ಲೆಲೂಯಾ. ಈಗಂತ ಸೇವೆ ತುಂಬಾ ವಿರಳವಾಗಿ ನಾವು ಕಾಣ್ತೇವೆ, ತುಂಬಾ ವಿರಳ. ರಾತ್ರಿಯೆಲ್ಲ ಆತನು ಪ್ರಾರ್ಥನೆ ಕರೀತಾ ಇದ್ದ, ಕಾಲ ಕರೀತಾ ಇದ್ದ. ಬೆಳಗಿನ ಜಾವ ಬಂದು ಅದನ್ನು ಸೇವೆ ಮಾಡ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅರ್ಥ ಆಗ್ತಾ ಇದೆ ನಿಮಗೆ? ಹಲ್ಲೆಲೂಯಾ. ಯಾಕಂದ್ರೆ ಸೇವೆಯ ಅಭಿವೃದ್ಧಿಗೆ, ಸಭೆಯ ಅಭಿವೃದ್ಧಿಗೆ, ನನ್ನ ಕುಟುಂಬದ ಅಭಿವೃದ್ಧಿಗೆ, ನನ್ನ ಆತ್ಮಿಕವಾದ ಅಭಿವೃದ್ಧಿಗೆ ಪ್ರಾರ್ಥನೆ ಒಂದು ಬಹಳ ಪ್ರಾಮುಖ್ಯವಾದ. ಆಮೆನ್, ಹಲ್ಲೆಲೂಯಾ. ಈ ಪ್ರಾರ್ಥನೆ ಇಲ್ಲದೆ ನಾವು ಯಾವುದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕಾಗಲ್ಲ. ಪ್ರಾರ್ಥನೆ ಒಂದೇ ಅಭಿವೃದ್ಧಿಗೆ ಮುನ್ನುಡಿ, ಪ್ರಾರ್ಥನೆ ಒಂದೇ ಆಶೀರ್ವಾದಕ್ಕೆ ಮುನ್ನುಡಿ, ಪ್ರಾರ್ಥನೆ ಒಂದೇ ಉಜ್ಜೀವನಕ್ಕೆ ಮುನ್ನುಡಿ. ಆಮೆನ್. ಪ್ರಾರ್ಥನೆ ಇಲ್ಲದೆ ಯಾವುದು ನಾವು ಪರಿಪಕ್ವರಾಗಲಿಕ್ಕಾಗಲ್ಲ. ಪ್ರಾರ್ಥನೆ ಇಲ್ಲದೆ ಸಭೆಯ ಉಜ್ಜೀವನ ಸಾಧ್ಯವಿಲ್ಲ. ಪ್ರಾರ್ಥನೆ ಇಲ್ಲದೆ ನಮ್ಮ 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 ಕುಟುಂಬದ ಆಶೀರ್ವಾದ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇಳದಲ್ಲಿ ಎಲ್ಲ ಭಕ್ತರು ನೋಡಿ, ಹಳೆಯ ಒಡಂಬಡಿಕೆ ಭಕ್ತರಾಗಿರ್ಬೋದು, ಹೊಸ ಒಡಂಬಡಿಕೆ ಭಕ್ತರಾಗಿರ್ಬೋದು,
ಕೂಡ ಪ್ರಾರ್ಥನೆ ಇಲ್ಲದೆ ಅವ್ರು ಯಾರು ಜೀವಿಸ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇ ಕಾರ್ಯ ತಡೆಯಾಗಿರುವಂಥದ್ದು ಸುವಾರ್ತೆ ಸಾರದೆ ಇರುವಂಥದ್ದು. ಏನು? ಸುವಾರ್ತೆಯನ್ನ ಸಾರದೆ ಇರುವಂಥದ್ದು ಕಾರಣ. ಯಾಕೆ ನಾವು ಜೀವನ ಕಾಣ್ತಾ ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಿಜ, ನಾವು ಪ್ರಾರ್ಥನೆ ಇದ್ದೀವಿ ನಿಜ. ನೋಡಿ, ಚೈನ್ ಪ್ರಾರ್ಥನೆ ಅಂತ ಕರಿತೀವಿ, ಚೈನ್ ಪ್ರಾರ್ಥನೆ ಭಾಗವಹಿಸ್ತಾರೆ. ಆಮೇಲೆ ಕಾನ್ಫರೆನ್ಸ್ ಪ್ರಾರ್ಥನೆ ಇರ್ಬೋದು, ಎಲ್ಲ ಪ್ರಾರ್ಥನೆ ಭಾಗವಹಿಸ್ತಾ ಇರೋದು. ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆ ಇದ್ರೂ ಕೂಡ ನಾವು ಸುವಾರ್ತೆನ ಸಾರದೆ ಹೋದ್ರೆ ಜೀವನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. 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 ಈ ಎರಡೂ ಕಾರ್ಯವನ್ನು ಮಾಡಿರುವ ನಿಮಿತ್ತವಾಗಿ ನಮ್ಮ ಸಭೆಯಲ್ಲಿ ಮತ್ತು ಪಟ್ಟಣದಲ್ಲಿ ಜೀವನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಎಷ್ಟು ಬಲವಾಗಿ ಪ್ರಾರ್ಥಿಸ್ತೀವೋ ಅಷ್ಟೇ ಬಲವಾಗಿ ಸುವಾರ್ತೆ ಸಾರಬೇಕಾಗಿದೆ. ನಾವು ಎಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತೀವೋ ಅಷ್ಟೇ ತ್ವರೆಯಾಗಿ ನಾವು ಸೇವೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೆ ಸಭಾಪಾಲನೆಗಾಗಿ ಕರೆಯಬೇಕು, ಪ್ರವಾದನೆಗಾಗಿ ಕರೆಯಬೇಕು, ಇತರ ಎಲ್ಲ ಕಾರ್ಯಗಳಿಗೆ ಕರೆಯಬೇಕೆಂಬುದಾಗಿ ನಂಬುದಾದ್ರೆ ಅದನ್ನು ಒಂದು ಹೇಳ್ತೇನೆ, ಸುವಾರ್ತೆಗಾಗಿ ಯಾವ ಕರೆ ಇಲ್ಲ. ಸುವಾರ್ತೆನ ಪ್ರತಿಯೊಬ್ಬರು ಸಾರಬಹುದು. ನಾವು ಸುವಾರ್ತೆನ ಪ್ರತಿಯೊಬ್ಬರು ಸಾರಬಹುದು ಪ್ರೇರೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಹೆಂಗೆ ಸುವಾರ್ತೆನ ಸಾರ್ತೀವಿ ಅನ್ನೋದಕ್ಕಿಂತ ಈ ಸುವಾರ್ತೆ ಏನು ಅನ್ನೋದನ್ನ ಮೊದಲು ನಾವು ಕಲಿತುಕೊಳ್ಬೇಕಾಗಿದೆ. ವಾಟ್ ಇಸ್ ದ ಗಾಸ್ಪಲ್? ಸುವಾರ್ತೆ ಅಂದ್ರೆ ಏನು ನಿಮಗೆ ಗೊತ್ತಾ? ಚರಿತ್ರೆಯಲ್ಲಿ ಮೊದಲ ಸುವಾರ್ತೆ ಏನು ಸಾರಲ್ಪಡ್ತು ಗೊತ್ತೇ? ಮೊದಲ ಸುವಾರ್ತೆ ಏನು ಸಾರಲ್ಪಡ್ತು ಗೊತ್ತಾ? ಏನೇನು ತೋಟದಲ್ಲಿ ಸಾರಲ್ಪಡ್ತು? ಏನೇನು ತೋಟದಲ್ಲಿ? ಏನು ಏನೇನು ತೋಟದಲ್ಲಿ? ಏನೇನು ತೋಟದಲ್ಲಿ ಯಾರು ಸುವಾರ್ತೆ ಸಾರಿದ್ರು? ಹಲ್ಲೆಲೂಯಾ. ಏನೇನು ತೋಟದಲ್ಲಿ ಮೊದಲ ಸುವಾರ್ತೆ ಸಾರಲ್ಪಡ್ತು ಎಂಬುದನ್ನು ಸತ್ಯವೇದ ನೋಡ್ತೀವಿ ನಾವು. ಯಾವುದು ಸುವಾರ್ತೆ? ಆದಿಕಾಂಡದ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಆ ಮೊದಲ ಸುವಾರ್ತೆ ಪ್ರಾರಂಭ ಆಗ್ತದೆ. ಅಲ್ಲಿ ಏನಿದೆ ನೋಡ್ರಿ, ಆ ಸುವಾರ್ತೆ ಏನಿದೆ ನಾವು ಓದ್ತೇವೆ. ಆದಿಕಾಂಡ 3:15 ನೋಡ್ತೇವೆ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಮತ್ತು ಈ ಸ್ತ್ರೀಯ ಸಂತಾನಕ್ಕೂ ಹೇಳಿದೆ ಹಾಗೆ ಮಾಡ್ತೇನೆ. ಮುಂದೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಹಲ್ಲೆಲೂಯಾ. ಆಮೆನ್. ಮೊದಲ ಸುವಾರ್ತೆ ಏನೇನು ಸಾಲ್ಪಡ್ತು? ಆ ಸ್ತ್ರೀಯ ಸಂತಾನ ಅಂದ್ರೆ ಯಾರು? ಆ ಸ್ತ್ರೀಯ ಸಂತಾನ ಯಾರು? ಅದು ಮುಂದೆ ಜನಿಸಲಿಕ್ಕಿರುವ ಯೇಸು ಕ್ರಿಸ್ತನ ಸೂಚಿಸುವಂತದ್ದಾಗಿದೆ. ಹಲ್ಲೆಲೂಯಾ. 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 ಯಾವ ಸೈತಾನನು ದೇವರ ಸೃಷ್ಟಿಯನ್ನು ಹಾಳು ಮಾಡಿದನು? ಯಾವ ಸೈತಾನನು ದೇವರ ಸೃಷ್ಟಿಯನ್ನು ಕೆಡಿಸಿಬಿಟ್ಟನು? ಯಾವ ಸೈತಾನನು ದೇವರ ಯೋಜನೆ ಕೆಲಸಕ್ಕಾಗಿ ಕಾರ್ಯಗಳನ್ನು ಮಾಡಿದನು? ಅದೇ ಸೈತಾನ ತಲೆ ಜಜ್ಜಲಿಕ್ಕಾಗಿ ದೇವರು ಹೇಳ್ತಾನೆ, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುತ್ತದೆ. ಹಲ್ಲೆಲೂಯಾ. ಅದು ಮೊದಲ ಸುವಾರ್ತೆ. ಆಮೆನ್. ಆಮೆನ್. ನೋಡಿ ವಾಕ್ಯ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆ ಹೇಳ್ತಾರೆ, ಎಷ್ಟು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀವಲ್ಲ ಅಷ್ಟೇ ತ್ವರೆಯಾಗಿ ಸುವಾರ್ತೆನ ಸಾರಬೇಕು. ಈ ಸುವಾರ್ತೆ ಯಾಕೆ ಸಾರಬೇಕು? ಸುವಾರ್ತೆ ಅನ್ನುವಂಥದ್ದು ಒಂದು ಎಮರ್ಜೆನ್ಸಿ ಕರೆ. ಎಮರ್ಜೆನ್ಸಿ ಕಾಲ, ತುರ್ತು ಕರೆ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತ್ರಿ, ಈಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರ್ತದೆ, ಅವ್ರಿಗೆ ಏನೋ ಆಗಿರ್ತದೆ, ಉಸಿರಾಡಕ್ಕೆ ಆಗ್ತಾ ಇರಲ್ಲ, ಬರಲ್ಲ, ಅನ್ಕಾನ್ಶಿಯಸ್ ಆಗಿರ್ತಾನೆ, ಅವ್ನಿಗೆ ಏನೋ ಪೆಟ್ಟಿರ್ತದೆ, ಇನ್ನೇನು ಸಾಯ್ತಾದ ನೋಡ್ತದ್ರಲ್ಲಿ ಅವ್ನು ತಗೊಂಡು ಎಲ್ಲಿ ಹೋಗ್ತಾರೆ ಹಾಸ್ಪಿಟ್ಲಿಗೆ? ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ? ಹೌದ್ರಿ? ಹಲೋ, ಕೇಳ್ತಾ ಇದ್ರಿ? ಅದು ನಾನೇನು ಬೇರೆ ಕಡೆ ಕಾಣ್ತಾ ಇಲ್ಲ ಇಲ್ಲಿ. ಓಕೆ, ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ? ಜೋರಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ವಾರ್ಡ್ ಕರ್ಕೊಂಡು ಹೋಗ್ತಾರ? ಎಮರ್ಜೆನ್ಸಿ. ಹಲ್ಲೆಲೂಯಾ. ಸುವಾರ್ತೆ ಅನ್ನುವಂಥದ್ದು ಅದು ಎಮರ್ಜೆನ್ಸಿ ಕರೆ ಆಗಿದೆ. ಅಂದ್ರೆ ಸಾಯಲಿಕ್ಕೆ ಇರುವಂತ ವ್ಯಕ್ತಿಗೆ ಒಂದು ಬೂಸ್ಟ್ ಕೊಡುವಂಥದ್ದು, ಅಂದ್ರೆ ಒಂದು ಆಕ್ಸಿಜನ್ ಕೊಡುವಂಥದ್ದು ಸುವಾರ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದ್ರೆ ಅದಕ್ಕಾಗಿ ಇವತ್ತು ಅನೇಕ ಲೋಕ ಇವತ್ತು ನಾಶನಕ್ಕೆ ಹೋಗ್ತಾ ಇದೆ, ಜನರು ನಾಶನಕ್ಕೆ ಹೋಗ್ತಾ ಇದ್ದಾರೆ, ಲೋಕವು ಗತಿಸಿ ಹೋಗ್ತಾ ಇದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಹಲ್ಲೆಲೂಯಾ. ಲೋಕವು ಅದು ಎಲ್ಲ ಸಂಗತಿಗಳು ಏನಾಗ್ತವೆ? ಗತಿಸಿ ಹೋಗ್ತದೆ. ಮನುಷ್ಯರು ಕೂಡ ಹಂಗೆ ಗತಿಸಿ ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪಾಪದ ನಿಮಿತ್ತವಾಗಿ ತನ್ನ ಪಾಪವನ್ನ ಇಟ್ಟುಕೊಂಡು ಪಾಪ ಮಾಡಿ ಹೇಳ್ತದೆ ವಾಕ್ಯ. ರೋಮಾಪುರ
ಕೇಳಿ, ಪಾಪವು ಕೊಡುವ ಸಂಬಳ ಮರಣ. ಏನ್ರಿ? ಪಾಪ ಕೊಡುವ ಸಂಬಳ ಏನ್ರಿ? ಮರಣ. ಪಾಪವು ಕೊಡುವ ಸಂಬಳ ಮರಣ. ದೇಶವನ್ನು ಉಚಿತಾರ್ಥವ ಹೊರವು ಏನಂತೆ? ಅದು ನಿತ್ಯ ಜೀವವಾಗಿದೆ. ಹಲ್ಲೆಲೂಯಾ. Hallelujah. ಯೇಸು ಕ್ರಿಸ್ತನಿರುವುದು ಏನಿದೆ? ನಿತ್ಯ ಜೀವ. ಆಮೆನ್, Amen. ಆಮೆನ್. Amen. ಅದಕ್ಕಾಗಿ ನಾವು ಎಷ್ಟು ಬಲವಾಗಿ ಪ್ರಾರ್ಥಿಸ್ತೀವೋ ಅಷ್ಟೇ ತ್ವರೆಯಾಗಿ ನಾವು ಸೇವೆ ಸುವಾರ್ತೆಯನ್ನು ಸಾರಬೇಕಾಗಿದೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಇದು ದೇವರ ಆಜ್ಞೆ. ಇದನ್ನ ಬದಲಾಯಿಸಲಿಕ್ಕಾಗಲ್ಲ. ದೇವರ ಆಜ್ಞೆ ಆಗಿದೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15 ವಾಕ್ಯ ನಾವು ಕಾಣ್ತೇವೆ. ಎಲ್ಲಿ ಓದ್ತೀರಾ? ಒಬ್ಬರು ಓದಿ ಗಟ್ಟಿಯಾಗಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15 ವಾಕ್ಯ ನಾವು ಕಾಣ್ತೇವೆ. ಏನಿದೆ ಹೇಳ್ತಾರೆ ಸ್ವಾಮಿಯಲ್ಲಿ? ಏನ್ ಕಳ್ಸೋದು ನೋಡ್ರಿ. ಆಮೇಲೆ ಅವರಿಗೆ ಹಾ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ. ಎಲ್ಲಿ ಸಾರ್ಬೇಕಂತೆ? ಜಗತ್ತಿಗೆಲ್ಲ. ಎಲ್ಲಿ ಸಾರ್ಬೇಕಂತ? ಜಗತ್ತಿಗೆಲ್ಲ. ಸುವಾರ್ತೆ ಎಲ್ಲಿ ಸಾರ್ಬೇಕಾಗಿದೆ ನಾವು? ಜಗತ್ತಿಗೆ. ಜಗತ್ತಿಗೆ. ಎಲ್ಲರ ಜಗತ್ತಿಗೆ. ಜಗತ್ತಿಗೆ. ನಿಮ್ಮ ಪಕ್ಕದವರಿಗೆ ಜಗತ್ತಿಗೆ. ಜಗತ್ತಿಗೆ. ಪಕ್ಕದವರಿಗೆ ಜಗತ್ತಿಗೆ. ಜಗತ್ತಿಗೆ. ಹಲ್ಲೆಲೂಯಾ. ಇಡೀ ಜಗತ್ತಿಗೆ ಸುವಾರ್ತೆ ಸಾರ್ಬೇಕಾಗಿದೆ. ಮತ್ತೊಬ್ಬರು ಸುವಾರ್ತೆ ನೋಡ್ತೇವೆ ಅಂತಂದ್ರೆ ಈ ಸುವಾರ್ತೆಯು ಸರ್ವ ಲೋಕಕ್ಕೆ ಸಾಕ್ಷಿಗಾಗಿ ಸಾಕಾಗ್ತದೆ. ಆಮೆನ್. ಆಗ ಅಂತ್ಯ ಬರ್ತದೆ ಎಂಬುದಾಗಿ ಹಲ್ಲೆಲೂಯಾ. ಕಾಣ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುವಾರ್ತೆ ಇಡೀ ಜಗತ್ತಿಗೆ ಸಾರಲ್ಪಡಬೇಕೆಂಬುದಾಗಿ ಆತನು ಬಯಸ್ತಾನೆ. ಇದು ಆಜ್ಞೆ. ಇದು ಬದಲಾಯಿಸಲಿಕ್ಕಾಗಲ್ಲ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. ಹಲ್ಲೆಲೂಯಾ. ಜಗತ್ತಿಗೆಲ್ಲ ಹೋಗಿ ಸುವಾರ್ತೆನ ಸಾರಿ. ಮುಂದೆ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ರಕ್ಷಣೆ ಹೊಂದುತ್ತಾನೆ. ಯಾರು ಏನ್ ಮಾಡ್ತಾರೆ? ಡಾಕ್ಟರ್ ಅವರು ರಕ್ಷಣೆ ಏನಾಗ್ತಾರೆ? ರಕ್ಷಣೆ ಹೊಂದುವರು. ರಕ್ಷಣೆ ಹೊಂದುತ್ತಾರಂತೆ. ಯಾರು ನಂಬಿಕೊಂಡು ದೀಕ್ಷಾಸ್ನಾನ ಪಡ್ಕೊತಾರೋ ಅವರಿಗೆ ರಕ್ಷಣೆ ಉಂಟಾಗ್ತದೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ನೋಡಿ, ಕರ್ತನ ಆಜ್ಞೆ ಆಗಿರೋದ್ರಿಂದ ನೋಡಿ, ಮೊದಲ ಸುವಾರ್ತೆ ಎಲ್ಲಿ ಸಾರಲ್ಪಡ್ತು? ಎದೆನ್ ಏದೇನ್ ತೋಟದಲ್ಲಿ ಪ್ರಾರಂಭ ಆದಂತದ್ದು ಇವತ್ತು ಕೂಡ ಮುಂದುವರಿತಾ ಇದೆ. ಆಮೆನ್. ಆಮೆನ್. ಒಂದಕ್ಕೆ ಆರಂಭ ಆದ್ರೆ ಸುವಾರ್ತೆಗೆ ಅಂತ್ಯವೇ ಇಲ್ಲ. ಎಲ್ಲಿವರೆಗೂ ಯೇಸು ಕ್ರಿಸ್ತನು ಬರುವುದಿಲ್ಲವೋ, ಎಲ್ಲಿವರೆಗೆ ಲೋಕಕ್ಕೆಲ್ಲ ಸಾರಲ್ಪಡುವುದಿಲ್ಲವೋ ಅಲ್ಲಿವರೆಗೂ ಅಂತ್ಯ ಬರುವುದಿಲ್ಲ. ಎಲ್ಲಿವರೆಗೆ ಅಂತ್ಯ ಬರುವುದಿಲ್ಲವೋ ಅಲ್ಲಿವರೆಗೆ ಸುವಾರ್ತೆ ಸಾರಲ್ಪಡ್ತಾನೆ ಇರಬೇಕು. ಆಮೆನ್. Hallelujah. ಆಮೆನ್. Amen. ಆಮೆನ್. ಆಮೆನ್. ಅದಕ್ಕಾಗಿ ಹಾಗಾದ್ರೆ ನೋಡಿ ವಾಕ್ಯ ಹೇಳ್ತದೆ, ನಾವು ಸುವಾರ್ತೆ ಸಾರುವವರಾಗುವಂತೆ ಆರಿಸಲ್ಪಟ್ಟಿದ್ದೇವೆ. ಏನು? ನಾವು ಸುವಾರ್ತೆ ಸಾರಬೇಕೆಂಬುದಾಗಿ ಆರಿಸಲ್ಪಟ್ಟಿದ್ದೇವೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯದ ನಾವು ಕಾಣ್ತೇವೆ. ವೇದದಲ್ಲಿ ಯಾಕಂದ್ರೆ ಕಂಠವಾಡಿ ಎಂಬುದು ವಾಕ್ಯ ಬಂದು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಯಾವ್ದಾದ್ರೆ ಯಾರು ಯೇಸುವನ್ನು ಆರಿಸಿಕೊಂಡಿದ್ರೆ ನೀವು, ನಾನು ಯೇಸುವನ್ನು ಆರಿಸಿಕೊಂಡು ನಾನು ಅಂತೇಳಿ ಯೇಸು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆಮೆನ್. ನೀವು ನನ್ನ ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಯಾಕೆ ಆರಿಸಿಕೊಂಡಿದ್ದೇನೆ? ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ಮತ್ತೆ ನಿಮ್ಮ ಫಲವು ನಿಲ್ಲುವಂತದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ನಾವು ಫಲ ಕೊಡುವರಾಗಬೇಕೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಫಲ ಕೊಡುವರಾಗಬೇಕು, ಸೇವೆ ಮಾಡಬೇಕೆಂಬುದಾಗಿ, ಸುವಾರ್ತೆ ಸಾರುವರಾಗಬೇಕೆಂಬುದಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮಾನ ಸ್ತ್ರೀಯನ್ನು ನೋಡಿ, ಅವಳೊಬ್ಬಳು ಆ ಒಬ್ಬ ಹೆಣ್ಮಕ್ಳಿಗೆ ಯೇಸು ಸ್ವಾಮಿ ಸುವಾರ್ತೆ ಸಾರ್ತಾನೆ. ಎಲ್ಲಿ ಕುತ್ಕೊಂಡು? ಬಾವಿ ಹತ್ರ ಕುತ್ಕೊಂಡು ಅವ್ರ ಜೊತೆ ಸಂಭಾಷಣೆ ಮಾಡ್ತಾನೆ. ದೇವರು ಅವ್ರ ಹೃದಯ ತೆರೀತಾನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಾಗ ಏನ್ ಮಾಡಿದ್ರು? ಸಮಾನ ಸ್ತ್ರೀ ಏನ್ ಮಾಡಿದ್ರು? ಇಡೀ ತನ್ನ ಊರಿಗೆ ಹೋಗ್ತಾ ಇದ್ದಾಳೆ, ತನ್ನ ಹಳ್ಳಿಗೆ ಹೋಗ್ತಾ ಇದ್ದಾಳೆ, ತನ್ನ ಇಡೀ ಹಳ್ಳಿಗೆ ಹೋಗಿ ಸೇವೆ ಮಾಡಿ ಸುವಾರ್ತೆ ಸಾರ್ತಾ ಇದ್ದಾಳೆ. ಎಲ್ಲರೂ ದೇವರ ಬಳಿಗೆ ಯೇಸು ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಬಂದಿಸಿದ್ರು. ಹಲ್ಲೆಲೂಯಾ. ಇಡೀ ಹಳ್ಳಿ ಕರ್ತನಾದ ಯೇಸು ಸ್ವಾಮಿ ಸ್ವೀಕಾರ ಮಾಡ್ತಾರೆ. ಆಮೆನ್. 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 Hallelujah. ಯಾಕೆ ಗೊತ್ತಾ? ಸುವಾರ್ತೆ ಅದು ನನ್ನ ಮತ್ತು ನಿನ್ನ ಬಂದದಲ್ಲ, ಅದು ದೇವರಿಂದ ಬಂದದಾಗಿದೆ. ಆಮೆನ್. ಆಮೆನ್. Hallelujah. ಆಮೆನ್. ಆಮೆನ್. ಅದಕ್ಕಾಗಿ ನಾವು ಮೊದಲು ಅರ್ಥ ಮಾಡ್ಕೋಬೇಕು, ಈ ಸುವಾರ್ತೆಯಲ್ಲಿ ಏನಿದೆ ಎಂಬುದಾಗಿ, ಈ ಸುವಾರ್ತೆ ಏನಾಗಿದೆ, ಈ ಸುವಾರ್ತೆ ಏನಿದೆ ಎಂಬುದಾಗಿ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರಿ ನಾನು ಸುವಾರ್ತೆಯನ್ನು ತಿಳ್ಕೋಬಹುದು? ಈ ಸುವಾರ್ತೆ ನನ್ನ ಅರ್ಥ ಆದ್ರೆ ನಾವು ಹೊರಗಡೆ ಹೋಗಿ ಸುವಾರ್ತೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀವಿ ನಾನು ಕಲಿಬೇಕೆಂಬುದಾಗಿ? ಸೊ ಮೊದಲನೇದಾಗಿ ಈ ಸುವಾರ್ತೆಯಲ್ಲಿ ಏನಿದೆ, ಈ ಸುವಾರ್ತೆ ಏನಾಗಿದೆ ಎಂಬುದನ್ನು ನೋಡಿಕೊಳ್ಳುವಾಗ ಮೊದಲನೇ ಕಾರ್ಯ ಯೋಹಾನನ ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ಈ ಸುವಾರ್ತೆಯು ದೇವರ ಬಲವಾಗಿದೆ. ಹಲ್ಲೆಲೂಯಾ.
ಹೋದ್ರ ವಾಕ್ಯವನ್ನ 1:14 ಜನ ರೋಮಾಪುರವರು ಪತ್ರಿಕೆ 1:16 ವಾಕ್ಯ ನೋಡ್ಕೊಳ್ತೇವೆ. ಆ ಸುವಾರ್ತೆಯು ಹಾ, ದೇವರ ಬಲಸ್ವರೂಪವಾಗಿದ್ದು ಸುವಾರ್ತೆ ವಿಷಯದಲ್ಲಿ ಪೌಲನು ಅದನ್ನು ನಾಚಿಕೊಳ್ಳುವನಲ್ಲ. ಅಲ್ಲಿ ಹೋದ್ರೆ ಮಾತ್ರ ಸುವಾರ್ತೆ ವಿಷಯದಲ್ಲಿ ಹಾ, ನಾನು ನಾಚಿಕೊಳ್ಳುವವನಲ್ಲ. ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಆ ಸುವಾರ್ತೆಯು ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ. ನೋಡ್ರಿ, ಕೇಳಿ ವಾಕ್ಯ ಇರ್ತದೆ. ಸುವಾರ್ತೆ ಮೊದಲು ಯಾರಿಗೆ ಕೊಡಲ್ಪಡ್ತು? ಹಲೋ, ಯಹೂದ್ಯರಿಗೆ ನನಗೆ ಕೇಳಿಸ್ಕೊರಿ. ಸುವಾರ್ತೆ ಮೊದಲು ಯಾರಿಗೆ ಕೊಡಲ್ಪಡ್ತೀರಿ? ಯಹೂದ್ಯರಿಗಾಗಿದ್ದು ಸುವಾರ್ತೆ, ಇಸ್ರಾಯೇಲಿಗಾಗಿರುವಂತ ಸುವಾರ್ತೆ. ಯೇಸು ಕ್ರಿಸ್ತನು ಕೊಡ್ತಾನೆ. 12 ಜನ ಶಿಷ್ಯರನ್ನು ಕಳಿಸ್ತಾ ಇರುವಾಗ ಆತ ಹೇಳ್ತಾನೆ ಅಂತೆ, ಆತ ಹೇಳ್ತಾನೆ ಸುವಾರ್ತೆಯನ್ನು ಸಾರಬೇಕು ಅಂತ ಕಳಿಸ್ಬೇಕಂತ ಅನ್ನುವಾಗ ಹೇಳ್ತಾನೆ, ಅನ್ಯರ ಕಡೆಗೆ ಹೋಗ್ಬೇಡ್ರಿ. ಏನು ಹೋಗ್ಬೇಡ್ರಿ? ಅನ್ಯರ ಕಡೆಗೆ ಹೋಗ್ಬೇಡ್ರಿ, ತಪ್ಪಿಸಿಕೊಂಡ ಮನೆಯಂತಿರುವ. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಬಂದಿರುವಂತ ಉದ್ದೇಶ ಏನು ಗೊತ್ತಾ? ತಪ್ಪಿಸಿಕೊಂಡ ಮನೆಯಂತಿರುವ ಇಸ್ರಾಯೇಲನ್ನು ರಕ್ಷಿಸಬೇಕು ಮೊದಲು. ಹಲ್ಲೆಲೂಯಾ. ಎಷ್ಟು ಕೇಳಿಸ್ಕೊತಾ ಇದ್ದೀರಿ? ಕೇಳಿಸ್ಕೊತಾ ಇದ್ದಾರ? ಯಾರಿಗೆ ಸುವಾರ್ತೆ ಇತ್ತಂದ್ರೆ ಮೊದಲು ಯಹೂದ್ಯರಿಗೆ ಕೊಡಲ್ಪಡಿತು. ರಕ್ಷಕನು ಬಂದಿರುವಂತದ್ದು ಯಹೂದ್ಯರಿಗಾಗಿ. ಕೇಳಿಸ್ಕೊತಾ ಇದ್ದೀರಾ? ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತಾನೆ ಎಂತೆ, ನೀವು ಅನ್ಯ ಜನರ ಕಡೆಗೆ ಹೋಗ್ಬೇಡ್ರಿ, ಮೊದಲು ಏನ್ ಮಾಡ್ರಿ? ತಪ್ಪಿಸಿಕೊಂಡ ಮನೆಯಂತಿರುವ ಇಸ್ರಾಯೇಲರ ಮನೆಗೆ ಹೋಗ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲರ ಮನೆಗೆ ಹೋಗ್ರಿ. ಆಮೇಲೆ ಮತ್ತೆ ವಾಕ್ಯ ಅಂತದೆ ರೋಮಪುರದ ಪತ್ರಿಕೆಯಲ್ಲಿ ಮೊದಲು ಯಹೂದ್ಯರಿಗೆ ಕೊಡಲ್ಪಡ್ತು. ಯಾರು ಕೊಡಲ್ಪಡ್ತು? ಗ್ರೀಕರಿಗೆ. ಅಂತೂ 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 ಇಂತು ಅಂತೂ ಅಂತೂ ಯಾರೆಲ್ಲ ನಂಬುತ್ತಾರೋ, ಹಲೋ, ಎಲ್ಲರಿಗೂ ರಕ್ಷಣೆ. ಯಾರೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಡ್ತಾರೋ ಆ ಸುವಾರ್ತೆ ಎಲ್ಲರಿಗಾಗಿ ಕೊಡಲ್ಪಡ್ತು. ಸುವಾರ್ತೆ ಅನ್ನುವಂಥದ್ದು, ಈ ಸುವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ಇದು ಯಹೂದ್ಯರಿಗೆ ಕೊಡಲ್ಪಡ್ತು, ನೀವು ಗ್ರೀಕರಿಗೆ ಕೊಡಲ್ಪಡ್ತು, ಮತ್ತು ನಂಬುವಂತವರು ಎಲ್ಲರಿಗೂ ಈ ಸುವಾರ್ತೆ ಇದೆ. ಹಲ್ಲೆಲೂಯಾ. ನೀನು ನಂಬುವುದಾದರೆ, ನೀನು ಕರ್ತನಾದ ಯೇಸು ಸ್ವಾಮಿ ನಂಬುವುದಾದರೆ ನಿನಗೆ ಆ ಸುವಾರ್ತೆ ಇದೆ. ಹಲ್ಲೆಲೂಯಾ. ಆ ಸುವಾರ್ತೆ ಅಂತಂದ್ರೆ ರಕ್ಷಕರು ಜನಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಆಮೆನ್, ಆಮೆನ್. ಯೇಸು ನಿನಗಾಗಿ ಬಂದಿದ್ದಾನೆ. ಸುವಾರ್ತೆ ಅದು ದೇವರ ಬಲ ಸ್ವರೂಪವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪೌಲನ ಸುವಾರ್ತೆ ಸಾರುವುದಕ್ಕಾಗಿರುವಂತ ಆಸಕ್ತಿಗೆ ಇಲ್ಲಿ ಕಾರಣವನ್ನು ನೋಡ್ತಾ ಇದ್ದಾರೆ ನಾವು. ಯಾಕೆ ಆತನು ಸಾರ್ತಾ ಇದ್ದಾನೆ? ಆತನ ಸುವಾರ್ತೆಯನ್ನ ದುರ್ಬಲವಾದದನ್ನಾಗಿ ನೋಡಿಲ್ಲ, ಆತನ ಪ್ರಯೋಜನವಿಲ್ಲದಾಗಿ ಯೋಚಿಸ್ತಾ ಕೂರ್ಲಿಲ್ಲ. ಇದೇ ಪ್ರಯೋಜನ ಇಲ್ಲ, ದುರ್ಬಲ ಇದೆ ಅಂತ ಯೋಚನೆ ಮಾಡ್ತಾ ಕೂರ್ಲಿಲ್ಲ. ಆತನ ವಾಕ್ಯ ಇರ್ತದೆ ಏನಂತಂದ್ರೆ ಅದ್ರ ವಿಷಯದ ಅದನ್ನ ನಾಚಿಕೊಳ್ಳಿಲ್ಲ. ಸುವಾರ್ತೆ ರಕ್ಷಣೆ ಹೊಂದಲಿಕ್ಕಾಗಿರುವಂತ ಏಕೈಕ ಮಾರ್ಗವಾಗಿ ನಮ್ಮದಾಗ ಅರ್ಥಕೊಂಡ. ಆಮೇನ್, ಆಮೇನ್. ಅವನೇನಾಗಿದ್ದ ಮೊದಲು? ಆತನ ರಕ್ಷಣೆ ಹೊಂದಕ್ಕಿಂತ ಮುಂಚೆ ಏನಾಗಿದ್ದ? ಪೌಲನು ಕ್ರೈಸ್ತ ಸಭೆ ಹಿಂಸಕನಾಗಿದ್ದ. ಹಲ್ಲೆಲೂಯಾ. ಏನಾಗಿದ್ದ? ಕ್ರೈಸ್ತ ಸಭೆಯ ಏನಾಗಿದ್ದವನು? ಕ್ರೈಸ್ತ ಸಭೆಯ ಸಭೆಯ ಹಿಂಸಕನು, ಕ್ರೈಸ್ತ ಸಭೆಯ ಹಿಂಸಕನಾಗಿದ್ದವನು. ಅವನು ಏನ್ ಗೊತ್ತಾಯ್ತು? ತಿಳ್ಕೊಂಡವನು. ಏನ್ ತಿಳ್ಕೊಂಡ? ಸುವಾರ್ತೆಯು ದೇವರ ಬಲವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಅರ್ಥಕೊಂಡ ಈ ಸುವಾರ್ತೆ ಪ್ರಯೋಜನವಿಲ್ಲದಾಗಿ ಅಂತ ಅನ್ಕೊಂಡಿಲ್ಲ. ಅವನು ಈ ಸುವಾರ್ತೆ ದುರ್ಬಲವಾದದಾಗಿ ಇದೆ ಎಂಬುದಾಗಿ ಯೋಚನೆ ಮಾಡಲಿಲ್ಲ. ಅದನ್ನು ಹೇಳಿಬಿಟ್ಟು, ಯಾಕೆಂದ್ರೆ ದೇವರ ಬಲದ ಸುವಾರ್ತೆಯು ಎಂಥವರನ್ನು ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀರಾ? ನಂಬುತ್ತೀರಾ? ಅದಕ್ಕಾಗಿ ನಾವು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆ ಏನಾಗಿದೆ? ದೇವರ ಬಲವಾಗಿದೆ. ಏನಾಗಿದೆ? ದೇವರ ಬಲ. ಸುವಾರ್ತೆಯು ದೇವರ ಬಲವಾಗಿದ್ದು, ಮುಂದೆ ಬರುವ ವಾಕ್ಯವನ್ನ ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಕೊಡುವಂತದ್ದಾಗಿದೆ. ಸುವಾರ್ತೆಯು ಬರೀ ಯಹೂದ್ಯರಿಗಲ್ಲ, ಸುವಾರ್ತೆಯು ಬರೀ ಗ್ರೀಕರಿಗಲ್ಲ, ಸುವಾರ್ತೆಯು ನಂಬುವಂತವರಿಗೆಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ಶಕ್ತಿ ಉಳ್ಳದಾಗಿದೆ. ನೋಡಿ, ಸುವಾರ್ತೆ ಏನಾಗಿದೆ? ದೇವರ ಬಲ
ಬಲವಾಗಿದೆ. ಎಲ್ಲರಿಗೆ ದೇವರ ಬಲವಾಗಿದೆ. ದೇವರ ಬಲವಾಗಿದೆ. ದೇವರ ಬಲವಾಗಿದೆ. ದೇವರ ಬಲ. ಎರಡನೇದಾಗಿ ಸುವಾರ್ತೆಯಲ್ಲಿ ಏನಿದೆ? ನೀತಿ ಇದೆ. ಏನಿದೆ? ಅಂದ್ರೆ ಸುವಾರ್ತೆಯು ನನ್ನನ್ನ ನೀತಿವಂತನೆಂಬ ನಿರ್ಣಯಕ್ಕೆ ತೆಗೆದುಕೊಂಡು ಬರ್ತದೆ. ಹಲ್ಲೆಲೂಯಾ. ಮೊದಲಾಗಿ ಸುವಾರ್ತೆಯಲ್ಲಿ ಏನಿದೆ? ದೇವರ ಬಲ ಇದೆ. ಎರಡನೇದಾಗಿ ಸುವಾರ್ತೆಯಲ್ಲಿ ಏನಿದೆ? ನೀತಿವಂತರೆಂಬ ನಿರ್ಣಯಕ್ಕೆ ನನ್ನ ತೆಗೆದುಕೊಂಡು ಬರ್ತದೆ. ಹಲ್ಲೆಲೂಯಾ. ರೋಮಾಪುರದವರ ಪತ್ರಿಕೆ ಅದೇ. ಹಾಗಾಗಿ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ ಇತರ ಎಲ್ಲಾ ಪತ್ರಿಕೆಗಳಿಂದ ವಿಭಿನ್ನವಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಈ ಪತ್ರಿಕೆಯನ್ನು ಓದಬೇಕಾದ್ರೆ, ಈ ಪತ್ರಿಕೆಯನ್ನು ಓದುವಾಗ ಈ ಸುವಾರ್ತೆ ಏನೆಂಬುದು ನಿಮಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಪೌಲನ ಇತರ ಪತ್ರಿಕೆಗಳಿಗಿಂತ ಈ ಪತ್ರಿಕೆಯು ಸುವಾರ್ತೆ ಸರಿಯಾದ ಸತ್ಯವನ್ನ ಮತ್ತು ಸುವಾರ್ತೆಯ ಒಂದು ನಿಜವಾದ ಕಾರ್ಯವನ್ನು ನಮಗೆ ತೋರಿಸ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಪತ್ರಿಕೆ ತೋರಿಸ್ತವೆ, ಆದ್ರೆ ರಕ್ಷಣೆ ಕುರಿತಾದ ರಕ್ಷಣೆ ಏನು ಮಾಡಬೇಕಾಗಿದೆ ಎಂಬುದಾಗಿ ಈ ಒಂದು ಪತ್ರಿಕೆ ನಮಗೆ ತಿಳಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಸುವಾರ್ತೆ ಎರಡನೇದಾಗಿ ಸುವಾರ್ತೆಯು ನೀತಿವಂತರೆಂಬ ನಿರ್ಣಯಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ಓದುವ ವಾಕ್ಯವನ್ನು 3ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ನೋಡಿ, ಈ ಸುವಾರ್ತೆ ನಮ್ಮನ್ನ ಏನ್ ಮಾಡ್ತಾರೆ? ನೀತಿವಂತರೆಂಬ ನಿರ್ಣಯಕ್ಕೆ ತೆಗೆದುಕೊಂಡು ಬರ್ತದೆ. ಹಲ್ಲೆಲೂಯಾ. ನಾವೆಲ್ಲ ಏನಾಗಿದ್ದೇವೆ? ನಾವು ಪಾಪಿಗಳಾಗಿದ್ದೇವೆ. ಹಲ್ಲೆಲೂಯಾ. ನಾವೇನಾಗಿದ್ದೇವೆ? ಪಾಪಿಗಳು. ನಾವೆಲ್ಲರೂ ಪಾಪಿಗಳು. ನಮಗೆ ಯಾವ ಒಂದು ಅರ್ಹತೆ ಇಲ್ಲ. ದೇವರ ಮುಂದೆ ನಿಂತುಕೊಂಡು ದೇವರ ಮುಂದೆ ಬರುವುದಕ್ಕಾಗಿ ನಮಗೆ ಯಾವ ಯೋಗ್ಯತೆಯೂ ಇಲ್ಲ. ಅರ್ಹತೆಯನ್ನು ಕಳ್ಕೊಂಡವರು ನಾವು. ದೇವರ ಸಮ್ಮುಖದಲ್ಲಿ ಕೂತುಕೊಂಡು ನಾನು ಪ್ರಾರ್ಥನೆ ಮಾಡೋದಕ್ಕಾಗಿ, ಅದಕ್ಕಾಗಿ ಯಹೂದ್ಯರು ನೋಡಿ ಸುಂಕದವನು ಮತ್ತು ಪರಿಸಾಯನು ಪ್ರಾರ್ಥಿಸುವುದಕ್ಕಾಗಿ ಹೋದಂತೆ. ಹಲ್ಲೆಲೂಯಾ. 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 ದೇವರ ಜೋರಾಗಿ ಹಲ್ಲೆಲೂಯಾ. ನೋಡಿ, ಕೇಳಿಸ್ಕೊಳ್ಳಿ. ಒಬ್ಬ ಪರಿಸಾಯನು ಮತ್ತು ಸುಂಕದವನು ಪ್ರಾರ್ಥಿಸಲಿಕ್ಕೆ ಹೋದ. ಏನಾಯ್ತಲ್ಲಿ? ಪರಿಸಾಯನು ಪ್ರಾರ್ಥಿಸಿದ. ಏನ್ ಪ್ರಾರ್ಥಿಸಿದ? ತಂದೆಯೇ ದೇವರೇ, ಸುಳ್ಕೊಳ್ಳುವವರು, ಅನ್ಯಾಯಗಾರರು, ವ್ಯಭಿಚಾರ ಮಾಡುವಂತ ಇತರ ಜನರಂತೆ ನಾನಲ್ಲ. ಹಲ್ಲೆಲೂಯಾ. ಅವನೇನ್ ಮಾಡ್ತಾನೆ? ಬೇರೆಯವ್ರನ್ನ ದೂಷಣೆ ಮಾಡ್ತಾನೆ. ಸುಳ್ಕೊಳ್ಳುವಂತೆ ನಾನಲ್ಲ, ಅನ್ಯಾಯಗಾರಂತೆ ನಾನಲ್ಲ. ಹಲ್ಲೆಲೂಯಾ. ಏನಂತ ಅದನ್ರಿ? ಈ ಸುಂಕದವಂತೆ ನಾನಲ್ಲವಾದ್ರಿಂದ ನನಗೆ ಸ್ತೋತ್ರ ಮಾಡ್ತೇನೆ. ಮತ್ತೆ ನಾನೇನ್ ಮಾಡ್ತೇನೆ? ವಾರಕ್ಕೆ 2 ಆವರ್ತಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ಏನ್ ಮಾಡ್ತಾನ ಅವನು? ಹಲೋ, ವಾರಕ್ಕೆ 2 ಸರ್ತಿ ಅವನು ಏನ್ ಮಾಡ್ತಾನೆ? ಉಪವಾಸ ಮಾಡ್ತಾನೆ. ಮತ್ತು ತನ್ನ ಸಂಪಾದನೆಯಲ್ಲಿ 10ರ ಪಾಲು ದಶಮಭಾಗ ಕೊಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ಯಹೂದ್ಯರಿಗೆ, ಪರಿಸಾಯರಿಗೆ ಒಬ್ಬ ಪಾಪಿಯಾದವನು, ಒಬ್ಬ ಸುಂಕದವನು ದೇವರ ಆಲಯದ ಒಳಗಡೆ ಬರುವುದು ಅದು ಯೋಚನೆ ಮಾಡಕ್ಕಾಗಲ್ಲ ರೀ. ದೇವರ ಆಲಯ ಬಿಡ್ರಿ, ದೇವರ ಆಲಯದ ಒಳಗಡೆ ಕಾಲಿಡುವುದು ಕೂಡ ಒಂದು ಹಾಸ್ಯಾಸ್ಪದವಾದ ಕಾರ್ಯ ಯಹೂದ್ಯರ ಪ್ರಕಾರ. ಹಲ್ಲೆಲೂಯಾ. ಯಹೂದ್ಯರು ಈ ಪರಿಸಾಯರು ಈ ಒಂದು ಏನಂತಾರಕ್ಕೆ ಈ ಸುಂಕದವ್ರನ್ನ ಯಾವಾಗ್ಲೂ ದ್ವೇಷ ಮಾಡ್ತಾ ಇದ್ರು. ಇವರು ಪಾಪಿಗಳು, ಗಣಗೋರ ಪಾಪಿಗಳು. ಇವರು ಬಂದು ದೇವಸ್ಥಾನ ನಿಂತುಕೊಂಡು ಪ್ರಾರ್ಥಿಸುವಂಥದ್ದು ಯಹೂದ್ಯ ಮತ್ತು ಪರಿಸಾಯರಿಗೆ ಏನಾಗಿದೆ? ಅದು ಅಪಹಾಸ್ಯವಾದ ಕಾರ್ಯ. ಅವ್ರು ನೋಡಿ ನಗ್ತಾ ಇದ್ರಿ. ಹಲ್ಲೆಲೂಯಾ. 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 ಆದ್ರೆ ಪರಿಸಾಯ ಸುಂಕದವನು ಏನ್ ಮಾಡಿದ? ಸುಂಕದವನು ಏನು ಪ್ರಾರ್ಥಿಸಿದ? ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ನೋಡ್ಲಿಕ್ಕೆ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಂಡು ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಕೂಗ್ತಾ ಇದ್ದಾನೆ, ಪಾಪಿಯಾದ ನನ್ನನ್ನು ಕರುಣಿಸಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಸ್ವಾಮಿ ಹೇಳ್ತಾನೆ ಎಂತೆ? ಈ ಸುಂಕದವನು ದೇವರ ಮುಂದೆ ಏನಾಗಿ ಹೋದ? ಅವನು ಪಾಪಿಯಾದ ನನ್ನನ್ನು ಕರುಣಿಸುವಂದನು. ಮುಂದಿನ ವಾಕ್ಯ ಓದ್ರಿ. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ತನ್ನ ಮನೆಗೆ ಹೋದ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಸುವಾರ್ತೆಯು ನನ್ನನ್ನು ನೀತಿವಂತನಾಗಿ ಪರಿವರ್ತಿಸುತ್ತದೆ. ಹಲ್ಲೆಲೂಯಾ. ಇದೇ ಪೌಲನು ಒಂದು ದಿನ ಏನಾಗಿದೆ, ಒಂದು ಹಿಂದಿನ ದಿನಮಾನ ನೋಡ್ತಾ ಇರಬೇಕಾದ್ರೆ ಆತನು ಸಭೆಯ ಹಿಂಸಕನಾಗಿದ್ದನು, ಕ್ರೈಸ್ತ ಸಭೆ ಹಿಂಸಕನಾದಂತ ಈತನು ನೋಡ್ರಿ ಏನಾಗ್ತಾ ಇದ್ದವನು, ಏನಾದ ಈಗ ರಕ್ಷಣೆ ಹೊಂದಿಕೊಂಡು ಕರ್ತನ ಮುಂದೆ ತಗ್ಗಿಸಿಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟು ಸೇವೆ ಮಾಡ್ಲಿಕ್ಕೆ ಪ್ರಾರಂಭಿಸಿದನು ಪ್ರಿಯರೇ. ಆಮೆನ್ ಆಮೆನ್. ಸುವಾರ್ತೆಯು ಒಬ್ಬ ವ್ಯಕ್ತಿಯನ್ನ ನೀತಿವಂತನಾಗಿ ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕೆಂದ್ರೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ನಾವೆಲ್ಲ ಏನಾಗಿದ್ದೇವೆ? ಪಾಪಿಗಳಾಗಿರುವುದರಿಂದ ಕರ್ತನ ಮುಂದೆ ನಿಂತುಕೊಂಡು ಪ್ರಾರ್ಥಿಸುವಂಥದ್ದು ಅದು ಅದು ಅಸಾಧ್ಯವಾದ ಕಾರ್ಯ ಆಗಿತ್ತು. ಅದು ಯಾವಾಗ ಸುವಾರ್ತೆ ನಮಗೆ ಬಂತೋ, ಯಾವಾಗ ವ್ಯಕ್ತಿಗೆ ಸುವಾರ್ತೆ ಕೊಂಡೊಯ್ತೀವೋ, ಆ ಸುವಾರ್ತೆ ಅವನನ್ನು ರಕ್ಷಿಸ್ತದೆ ಮತ್ತು ಆತನ ಪಾಪಗಳಿಗೆ ಕ್ಷಮಾಪಣೆ ಮಾಡಲ್ಪಟ್ಟು ಆ ವ್ಯಕ್ತಿಯನ್ನ ನೀತಿವಂತನನ್ನಾಗಿ ಮಾರ್ಪಡಿಸುವಂತದ್ದಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಸುವಾರ್ತೆನ ಸಾರಬೇಕಾಗಿದೆ, ಸುವಾರ್ತೆನ ಸಾರಬೇಕು. ಮೂರನೇದಾಗಿ ಸುವಾರ್ತೆಯು ನಮ್ಮನ್ನ ದೇವರೊಂದಿಗೆ ಸಮಾಧಾನ ಪಡಿಸ್ತದೆ. ಮೊದಲನೇದಾಗಿ ಏನಾಗ್ತದೆ? ಸುವಾರ್ತೆ ಏನ್ ಮಾಡ್ತದೆ? ಸುವಾರ್ತೆ ಹಲೋ ಮೊದಲನೇದಾಗಿ ದೇವರ ಸುವಾರ್ತೆಯಲ್ಲಿ ಏನಿದೆ? ಬಲ ಸ್ವರೂಪವಾಗಿದೆ. ಆಮೇಲೆ ಸುವಾರ್ತೆ ಎರಡನೇದಾಗಿ ಏನಾಗಿದೆ? ನೀತಿವಂತನನ್ನಾಗಿ ನಮ್ಮನ್ನು ಮಾಡ್ತದೆ. ಮೂರನೇದಾಗಿ ಸುವಾರ್ತೆ ನಮ್ಮನ್ನು ಏನ್ ಮಾಡ್ತದೆ? ದೇವರೊಂದಿಗೆ ನಮ್ಮನ್ನು ಸಂಧಾನ ಪಡಿಸ್ತದೆ, ನಮ್ಮನ್ನು ಸಮಾಧಾನ ಪಡಿಸ್ತದೆ. ಹಲ್ಲೆಲೂಯಾ. ನಾನು ಆಗಲೇ ಇದೆ, ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೋದ್ರೆ ವಾಕ್ಯವನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ಯಾಕೆ ನಾವು ಪಾಪಿಗಳಾಗಿರಲಾಗಿ ಹಿಂಗೆ ನಾವು ನಂಬಿಕೆಯಿಂದ ನೀತಿವಂತರಾದ ನಾವು ನಂಬಿಕೆಯಿಂದ ನೀತಿವಂತರಾದ ನಾವ್ ಹೆಂಗ್ ನೀತಿವಂತರಾದ್ರಿ? ಹಲೋ, ನಾವ್ ಹೆಂಗ್ ನೀತಿವಂತರಾದ್ರಿ ಅಕ್ಕ ಹೊಡ್ರೆ? ನಾವ್ ಹೆಂಗ್ ನೀತಿವಂತರಾದು? ನಂಬಿಕೆಯಿಂದ. ನೋಡ್ರಿ, ಸುವಾರ್ತೆ ನಮ್ಮನ್ನ ನೀತಿವಂತರಾಗಿ ಮಾಡ್ತು. ಹೆಂಗೆ? ಸುವಾರ್ತೆ ನಮ್ಮನ್ನ ಬಲ ಸ್ವರೂಪವಾಗಿ ನಮ್ಮ ಮೇಲೆ ಪರಿಣಮಿಸಿತು. ಸುವಾರ್ತೆನ ಕೇಳುವಾಗ ಪರಿಶುದ್ಧಾತ್ಮ ನಮ್ಮ ಜೀವಿತ ಹೃದಯವನ್ನು ತೆರೆದನು. ಆಗ ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿಕೊಂಡಿದ್ದೇನೆ. ಈ ಒಂದು ನಂಬಿಕೆ ನನ್ನನ್ನು ನೀತಿವಂತನಾಗಿ ಮಾಡಿತು. ಆ ನೀತಿವಂತಿಕೆ ನಮ್ಮನ್ನು ಏನ್ ಮಾಡ್ತದೆ? ಸಮಾಧಾನಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೋದ್ರೆ ಈಗ ವಾಕ್ಯವನ್ನ 5ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಹಲ್ಲೆಲೂಯಾ. ಹೆಂಗಿರೋಣ್ರಿ? ಮೊದಲು ಕೆಟ್ಟಿದ್ದು ಸಮಾಧಾನ ರೀ. ಆದಾಮನೊಂದಿಗೆ ದೇವರೊಂದಿಗಿರುವಂತ ಏನು ಸಂಬಂಧ ಕೆಟ್ಟೋಯ್ತು. ಸಂಬಂಧ ಕೆಟ್ಟೋದ ಮೇಲೆ ಏನಾಯ್ತು? ಸಮಾಧಾನ ಬರಲಿಲ್ಲ. ಸಮಾಧಾನ ಕೆಟ್ಟೋಯ್ತು, ಅನ್ಯೋನ್ಯತೆ ಕೆಟ್ಟೋಯ್ತು. ಹಲ್ಲೆಲೂಯಾ. ಈಗ ದೇವರು ತಿರುಗಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸಿದಂತೆ. ಹಲ್ಲೆಲೂಯಾ ಆಮೆನ್ ಆಮೆನ್. ಹೆಂಗೆ ಸಮಾಧಾನ? ಯಾಕೆಂದ್ರೆ ನಾವು ಪಾಪಿಗಳಾಗಿದ್ದೇವೆ ಹಾಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡುವುದೊಂದೇ ರಕ್ಷಣೆಗೆ ಮಾರ್ಗ ಎಂಬುದನ್ನು ನೋಡ್ತೇವೆ. ಹಲ್ಲೆಲೂಯಾ. ನಾವೇನಾಗಿದ್ದೇವೆ? ನಾವೆಲ್ಲರೂ ಪಾಪಿಗಳಾಗಿರುವುದರಿಂದ ನಾವೇನಾಗ್ತೇವೆ? ಈ ಪಾಪಿಗಳಾಗಿರುವುದರಿಂದ ಯೇಸು ಕ್ರಿಸ್ತ ನಂಬಿಕೆ ಇಡುವುದೊಂದೇ ರಕ್ಷಣೆಗೆ ಮಾರ್ಗ ಎಂಬುದಾಗಿ ವಾಕ್ಯದಲ್ಲಿ ಕಾಣ್ತೇವೆ. ಹಲ್ಲೆಲೂಯಾ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ಏನಂತ ನೋಡ್ರಿ ಸ್ವಲ್ಪ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1:20 ನಾವು ಧ್ಯಾನ ಮಾಡಿ ಕೊಡೋದ್ರೆ ವಾಕ್ಯವನ್ನ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆ ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ತಾನು ಸಮಾಧಾನವನ್ನ ಉಂಟು ಮಾಡಿ ಸಮಾಧಾನ ಯಾರ ಜೊತೆಗೆ? ಯಾರೊಂದಿಗೆ? ನನ್ನೊಂದಿಗೆ. ಹಲ್ಲೆಲೂಯಾ. ಯಾರೊಂದಿಗೆ ರೀ? ಎಲ್ಲರೂ ಯಾರೊಂದಿಗೆ? ಹಿಂಗ್ ಮಾಡೋದನ್ನ ನನ್ನೊಂದಿಗೆ. ನಿಮ್ಮ ಪಕ್ಕದಲ್ಲಿರೋರಿಗೆ ನಿನ್ನೊಂದಿಗೆ. ಗುಂಪಿನಾಗ ಗೋವಿಂದಾಗ ಹೋಗ್ಬೇಡ್ರಿ. ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ನಿನ್ನೊಂದಿಗೆ ಮತ್ತು ನನ್ನೊಂದಿಗೆ. ನಮ್ಮೊಂದಿಗೆ ಅಂತ ಹೇಳಿ ದಾಟಿ ಬಿಡ್ತೀವಿ ನಾವು. ಹಲ್ಲೆಲೂಯಾ ಹಲ್ಲೆಲೂಯಾ. ಅರ್ಥ ಆಯ್ತರ? ಯಾರೊಂದಿಗೆ ಸಮಾಧಾನ ಮಾಡಬೇಕೆಂಬುದಾಗಿ ಬಯಸುತ್ತ ದೇವರು ನಮ್ಮೊಂದಿಗೆ. ಯೇಸು ಕ್ರಿಸ್ತನ ಏನ್ ಮಾಡಿದ? ದೇವರನ್ನ ಮತ್ತು ನಮ್ಮೊಂದಿಗೆ ಸಮಾಧಾನ ಪಡಿಸಿದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಸುವಾರ್ತೆಯು ನಮ್ಮನ್ನ ದೇವರೊಂದಿಗೆ ಸಮಾಧಾನ ಪಡಿಸ್ತದೆ.
ಯಾಕೆಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇನಾಗಿದ್ದಾನೆ? ಮತ್ತೇನಾಗ್ತದೆ? ವಾಕ್ಯ ಮೊದಲ ಪತ್ರಿಕೆಯಲ್ಲಿ ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ. ಒಬ್ಬ ವ್ಯಕ್ತಿ ಪಾಪ ಮಾಡುವಾಗ ಹಳೆ ಒಡಂಬಡಿಕೆಯಲ್ಲಿ ಬರಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡುವುದಾದ್ರೆ ಆತನಿಗೆ ರಕ್ಷಣೆ ಬೇಕು, ಅದಕ್ಕೆ ಬಿಡುಗಡೆ ಬೇಕು, ಅದಕ್ಕೆ ಪಾಪ ಕ್ಷಮಾಪಣೆ ಆಗಬೇಕಂದ್ರೆ ಪ್ರಾಯಶ್ಚಿತ ಯಜ್ಞವನ್ನು ಮಾಡಬೇಕಾಗಿತ್ತು. ಹೆಂಗೆ ಗೊತ್ತಾ? ಒಬ್ಬ ವ್ಯಕ್ತಿ ಪಾಪ ಮಾಡಿದ್ರೆ ದೇವರ ಕೋಪ ಆತನ ಮೇಲೆ ನೇರವಾಗಿ ಇಳಿದು ಹೋಗ್ತಾ ಇರುವಾಗ, ನೇರವಾಗಿ ದೇವರ ಕೋಪ ಆತನ ಮೇಲೆ ಹೋಗ್ತಾ ಇತ್ತು. ಅದರಿಂದ ಪಶ್ಚಾತ್ತಾಪ ಪಡ್ಲಿಕ್ಕಾಗಿ ಒಂದು ಪ್ರಾಯಶ್ಚಿತ ಯಜ್ಞ ಮಾಡ್ಲಿಕ್ಕಾಗದ್ರೆ ಏನ್ ಮಾಡ್ತಿದ್ದ? ತನ್ನ ಕುರಿ ತೆಗೆದುಕೊಂಡು ಬಂದು, ಕುರಿ ಮರಿ ತೆಗೆದುಕೊಂಡು ಬಂದು, ಅಥವಾ ಪಾರಿವಾಳವನ್ನ ಅಥವಾ ಬೆಳವಕ್ಕಿಯನ್ನು ತೆಗೆದುಕೊಂಡು ಬಂದು ಅವನೇನ್ ಮಾಡ್ತಾ ಇದ್ದ? ಯಜ್ಞ ವೇದಿಯ ಮುಂದೆ, ಕೃಪಾಸನದ ಮುಂದೆ ಬರ್ತಾ ಇದ್ದ. ಹಲ್ಲೆಲೂಯಾ. ಆ ಕೃಪಾಸನದ ಮೂಲಕ ದೇವರಿಗೆ ಯಜ್ಞ ಸಮರ್ಪಿಸುವಾಗ ದೇವರ ಕೋಪ ಆ ಪಾಪ ಮಾಡಿದಂತ ವ್ಯಕ್ತಿಯ ಮೇಲೆ ಹೋಗ್ತಾ ಇರಲಿಲ್ಲ, ಆ ಒಂದು ಬಲಿಯ ಮೇಲೆ, ಅಂದ್ರೆ ಕುರಿಯ ಮರಿ ಮೇಲೆ, ಆ ಪ್ರಾಣಿ ಮೇಲೆ ತನ್ನ ದೇವರ ಕೋಪ ಹೋಗ್ತಾ ಇತ್ತು. ಅದಕ್ಕಾಗಿ ಅದನ್ನ ವಧಿಸುವಾಗ ವ್ಯಕ್ತಿಯ ಪಾಪ ಕ್ಷಮಿಸಲ್ಪಡ್ತಾ ಇತ್ತು. ಹಲ್ಲೆಲೂಯಾ. ದೇವರೊಂದಿಗೆ ಸಮಾಧಾನ ಮಾಡ್ಲಿಕ್ಕಾಗಿ ಏನಾಯ್ತು? ಒಂದು ಪ್ರಾಣಿ ಬಲಿ ಕೊಡಬೇಕಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಂತೆಯೇ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದರ ಮೂಲಕ, ತನ್ನನ್ನು ತಾನೇ ಯಜ್ಞವನ್ನಾಗಿ ಅರ್ಪಿಸುವುದರ ಮೂಲಕ ನನ್ನ ಮಧ್ಯೆ ಏನ್ ಮಾಡಿದ? ದೇವರೊಂದಿಗೆ ಸಮಾಧಾನ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತದೆ 1:20 ಕೊಲೊಸ್ಸೆ 1:20 ಅಂತಂದ್ರೆ, ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯು ಆತನಲ್ಲಿ ವಾಸವಾಗಿರಬೇಕೆಂತಲೂ, ಮುಂದೆ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ, ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದ. ಯಾರನ್ನ? ಯೇಸು ಕ್ರಿಸ್ತರನ್ನ. ಹಲ್ಲೆಲೂಯಾ. ಯಾರು ನಿಷ್ಕರ್ಷೆ ಮಾಡಿದ? ಯೇಸು ಕ್ರಿಸ್ತನ ನಿಷ್ಕರ್ಷೆ ಮಾಡಿದ ಎಂಬುದನ್ನು ನೋಡ್ಕೋತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಸುವಾರ್ತೆಯು ಒಬ್ಬ ವ್ಯಕ್ತಿಯನ್ನ ದೇವರೊಂದಿಗೆ ಸಮಾಧಾನ ಪಡಿಸುತ್ತದೆ. ಹಲ್ಲೆಲೂಯಾ. 1 ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 18-21 ವಚನ ಓದಿದ್ರೆ ಯಾರದು? 1 ಕೊರಿಂಥ 2ನೇ ಅಧ್ಯಾಯ 5ನೇ ಅಧ್ಯಾಯ 18-21. 1 ಕೊರಿಂಥ ಓದ್ರಿ ಬೇಗ. ನಿಮ್ಮಲ್ಲಿ ಕೆಲವರು ಪೌಲನು ನಮ್ಮ ಬಳಿಗೆ ಬರುವುದಿಲ್ಲವೆಂದು ಒಪ್ಪಿಕೊಂಡಿದ್ದಾರೆ. ಆದರೆ ಕರ್ತನ ಚಿತ್ತವಿದ್ದರೆ 18ನೇ ವಚನಪ್ಪ, 5:18-21 ಇಲ್ವಾ? ಓಕೆ 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 ಓಕೆ. ಐ ಥಿಂಕ್ 2 ಕೊರಿಂಥ ನೋಡ್ರಿ. ಇಗೋ, ಯಾವನು ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು. ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೆಂದರೆ ದೇವರು ಮನುಷ್ಯರ ಅಪರಾಧವನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಾನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಹೇಗೆ ನಮ್ಮನ್ನು ದೇವರು ಸಮಾಧಾನ ಮಾಡಿದ? ತನ್ನ ರಕ್ತವನ್ನು ಕೊಡುವುದರ ಮೂಲಕ ಯೇಸು ಕ್ರಿಸ್ತನು ದೇವರೊಂದಿಗೆ ನಮ್ಮನ್ನು ಸಮಾಧಾನ ಮಾಡಿದನು. ಆ ಸಮಾಧಾನ ವಾಕ್ಯವನ್ನು ಸಾರುವುದಕ್ಕಾಗಿ ಎಂತ ವಾಕ್ಯ ಇರ್ತದೆ? ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು, ಯಾರು? ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತಮಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನ ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಯಾವ ಸೇವೆಯನ್ನು ದೇವರು ಅನುಗ್ರಹಿಸಿದ್ದಾನೆ? ಕಚ್ಚಾಡ್ದಲ್ರಿ, ಹೊಡೆದಾಡ್ದಲ್ಲ, ಜಗಳ ಮಾಡ್ಕೊಂಡು ಕೂತ್ಕೋದಲ್ಲ, ಒಬ್ಬರಿಗೊಬ್ಬರು ಗುಣಗುಟ್ಟುವ ಸೇವೆ ಎಲ್ಲ ನಾವು ಮಾಡಬೇಕಾಗಿರುವಂಥದ್ದು ಸಮಾಧಾನ ಪಡಿಸುವಂಥ ಸೇವೆಯನ್ನು ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗಾದೆಲ್ಲ ಗೊತ್ತಿಲ್ಲ ಬಿಡ್ರಿ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ಯಾವಾಗಲೂ ಅವ್ರ ಬಗ್ಗೆ ಮಾತಾಡ್ತೀವಿ, ಇವ್ರ ಬಗ್ಗೆ ಮಾತಾಡ್ತೀವಿ. ನಾವು ಕೂತ್ಕೊಂಡ್ಬಿಟ್ರೆ ಸಾಕು, ಅವ್ರ ಬಗ್ಗೆ ಮಾತಾಡೋದೇ ನಮ್ಮ ಕೆಲಸ. ಇವತ್ತು ಸಭೆಯಲ್ಲಿ ಹಂಗಾಗ್ಬಿಟ್ಟಿದೆ. ತುಂಬ ದುಃಖಕರವಾದ ವಿಷಯ. ಹಲ್ಲೆಲೂಯಾ. ನಮಗೆ ಸಮಾಧಾನದ ಸೇವೆಯನ್ನು ಕರ್ತನು ಅನುಗ್ರಹಿಸಿದ್ದಾನೆ. ಆಮೇನ್, ಆಮೇನ್. ಯಾವ ಸೇವೆ ಕೊಡ್ತಾನೆ ದೇವರು?
ಸಮಾಧಾನದ ಸೇವೆಯನ್ನ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಸಮಾಧಾನ ವಾಕ್ಯವೇನೆಂದರೆ 19ನೇ ವಾಕ್ಯದಲ್ಲಿ ಪೌಲನು ವಿವರಿಸ್ತಾ ಇದ್ದಾನೆ. ಆ ಸಮಾಧಾನದ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನ ಅವರ ಲೆಕ್ಕಕ್ಕೆ ಹಾಕದೆ. ನೋಡ್ರಿ, ದೇವರು ಒಂದು ವೇಳೆ ನಮ್ಮ ಪಾಪವನ್ನ ಲೆಕ್ಕಕ್ಕಿಡುವುದಾದ್ರೆ ನಾವ್ಯಾರು ಕರ್ತನ ಮುಂದೆ ನಿಂತುಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ತುಂಬಾ ಗಂಭೀರವಾದಂತ ವಿಷಯ ಇದ್ರಿ. ನಮ್ಮ ಅಪರಾಧಗಳನ್ನ ಕರ್ತನ ಏನಾದ್ರು ಲೆಕ್ಕಕ್ಕಿಡುವುದಾದ್ರೆ, ನಮ್ಮ ಪಾಪಗಳನ್ನ ಲೆಕ್ಕಿಸುವುದಾದ್ರೆ, ಅದಕ್ಕಾಗಿ ಕೀರ್ತನೆಗಾರ ಬರ್ತಾನೆ ಏನಂತೆ, ಯಾವನ ಪಾಪಗಳು ಪರಿಹಾರವಾಗಿಯೋ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿವೋ ಅವನೇ ಧನ್ಯನು ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಗೊತ್ತಾ? ನಮ್ಮ ಕರ್ತನ ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಅದಕ್ಕಾಗಿ ಸಮಾಧಾನದ ವಾಕ್ಯ ಏನಂತಂದ್ರೆ, ದೇವರು ಮನುಷ್ಯನ ಪಾಪಗಳನ್ನ ಅಪರಾಧಗಳನ್ನ ಲೆಕ್ಕಿಸದೆ, ಅದು ಲೆಕ್ಕಿಸ್ತಾ ಇಲ್ಲ, ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ ಅದನ್ನು ನಾವು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಹಲ್ಲೆಲೂಯ. ಜೋರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣವಾ. ನೋಡ್ರಿ, ಯಾವ ಸೇವೆಗೆ ನಮ್ಮನ್ನು ದೇವರು ನೇಮಿಸಿದ್ದಾನೆ? ಸಮಾಧಾನದ ವಿಷಯವನ್ನು ಸಾರಲಿಕ್ಕಾಗಿ. ಅದಕ್ಕಾಗಿ ಆತನ ವಾಕ್ಯ ಅಂತಂದ್ರೆ ಎಫೆಸರ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯದ ನೋಡ್ತೇವೆ ಅಂತಂದ್ರೆ, ಆ ಒಂದು ಆರ್ಮ್ಸ್ ಆಫ್ ಗಾಡ್ ಅಂದ್ರೆ ದೇವರ ಸರ್ವಾಯುಧಗಳಲ್ಲಿ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಸಿದ್ಧವಾದ ಮನಸ್ಸೆಂಬ ಕೆರ ಎಂಬುದಾಗಿ ಕಾಣ್ತೇವೆ. ಹಲ್ಲೆಲೂಯ. ಒಬ್ಬ ಯೋಧನಿಗೆ ಬೇಕಾಗಿರುವಂಥದ್ದು ಏನಂತಂದ್ರೆ ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಸಿದ್ಧವಾದ ಮನಸ್ಸು. ಹಲ್ಲೆಲೂಯ. ಎಷ್ಟು ನಂಬ್ತೀರಾ ಇದನ್ನ? ಆಮೆನ್, ಆಮೆನ್. ನಾವು ಸಮಾಧಾನದ ವಿಷಯವಾದ ಸುವಾರ್ತೆ ಸಾರಲಿಕ್ಕೆ ಹೋಗಬೇಕಾಗಿದೆ. ಯಾಕೆಂದ್ರೆ ದೇವರು ನಮ್ಮನ್ನ ಕ್ರಿಸ್ತ ಯೇಸುವಿನ ಮೂಲಕ ಸಮಾಧಾನ ಪಡಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬ್ತೀರಾ? 4ನೇದಾಗಿ ಯಾವುದು ಸುವಾರ್ತೆ? ಏನು ಸುವಾರ್ತೆಯಲ್ಲಿ ಏನಿದೆ? ಸುವಾರ್ತೆಯಲ್ಲಿ ಏನಿದೆ ರೀ? ನಾವಾಗಲೇ ಉಳ್ಕೊಂಡಿದ್ದೇವೆ. ಸುವಾರ್ತೆಯಲ್ಲಿ ಹೊಸದಾದ ಪವಿತ್ರ ಜೀವನ ಇದೆ. ಸುವಾರ್ತೆ ಏನಿದೆ? ಹಲೋ, ಹೊಸದಾದ ನೂತನ ಜೀವಿತ, ಪರಿಶುದ್ಧ ಜೀವಿತ ಇದೆ. ಇದೇ ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಯಾರದು? ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಹಲೋ, ಕೇಳಿಸ್ಕೊತಾ ಇದ್ದೀರಾ? ಎಷ್ಟು ಕೇಳಿಸ್ಕೊತಾ ಇದ್ದೀರಿ? ಇನ್ನೊಂದ್ಸತಿ ವಾಕ್ಯ ಓದೋದನ್ನ ಕರೆಕ್ಟ್ ಆಗಿ ಓದ್ರೆ ಸರಿಯಾಗಿ. ಪಾಪಾಧೀನ ಸ್ವಭಾವವು, ನಮ್ಮಲ್ಲಿರುವಂತ ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ. ಎಲ್ಲರೂ ಇನ್ನು ನಮ್ಮಲ್ಲಿರುವ ಪಾಪಾಧೀನ ಸ್ವಭಾವ ನಾಶವಾಗಿ ನಾವು ಇನ್ನೂ ಇನ್ನು ಮೇಲೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಪೌಲು ನಮ್ಗೆ ವಿವರಣೆ ಕೊಡ್ತಾ ಇದ್ದಾನೆ. ನಾವು ನಮ್ಮ ಪೂರ್ವ ಪಾಪಾಧೀನ ಸ್ವಭಾವ, ನಾವೇನೆಲ್ಲ ಪಾಪ ಮಾಡ್ತಾ ಇದ್ದಿಲ್ಲ ಅಂದ್ರೆ ಪೂರ್ವ ಸ್ವಭಾವ ಅಂತಂದ್ರೆ ಹಳೆಯ ಮನುಷ್ಯ. ಯಾರು? ಪೂರ್ವ ಸ್ವಭಾವ ಅಂದ್ರೆ ಏನ್ರಿ? ಹಳೆಯ ಮನುಷ್ಯ. ನನ್ನಲ್ಲಿರುವಂತ ಹಳೆಯ ಮನುಷ್ಯ ಅವನೇನಾಯ್ತು? ಎಲ್ಲ ಅವನು ನೂತನ ಕರ್ಸ್ಕೊಳ್ಳಿಕ್ಕಾಗಿ, ಹೊಸ ವ್ಯಕ್ತಿ ಆಗ್ಲಿಕ್ಕಾಗಿ ನನ್ನ ಪೂರ್ವ ಸ್ವಭಾವವು, ಪಾಪಾಧೀನ ಸ್ವಭಾವವು, ಪೂರ್ವ ಸ್ವಭಾವ ಕೂಡಿಕೊಂಡು ಕ್ರಿಸ್ತನೊಂದಿಗೆ ಏನಾಯ್ತು? ಶಿಲುಬೆಗೆ ಒಂದು. ಯಾವಾಗ ಶಿಲುಬೆಗೆ ಹಾಕಲ್ಪಡ್ತು? ಯಾವಾಗ ಶಿಲುಬೆಗೆ ಹಾಕಲ್ಪಟ್ವಿ? ಕ್ರಿಸ್ತನೊಂದಿಗೆ ಅಂತೆ ಅಲ್ವಾ? ಏನಿದೆ ವಾಕ್ಯದಲ್ಲಿ? ಕ್ರಿಸ್ತನೊಂದಿಗೆ, ಕ್ರಿಸ್ತನ ಜೊತೆ ಅಂದ್ರೆ ಕೂಡ, ಒಂದಿಗೆ ಎಲ್ಲ ಒಂದೇ. ಕ್ರಿಸ್ತನ ಕೂಡ ಅಂದ್ರೆ ಕ್ರಿಸ್ತನೊಟ್ಟಿಗೆ, ಎಲ್ಲರೂ ಕ್ರಿಸ್ತನೊಟ್ಟಿಗೆ. ಎಷ್ಟು ಜನರಿಗೆ ಈಗ ಎಷ್ಟು ವಯಸ್ಸಾಯ್ತು ಇಲ್ಲಿ? ಎಷ್ಟು ಯಾರಾದ್ರೂ ಒಂದು 70-80 ಅದಿದ್ದೀರಾ? 80 ವರ್ಷದವ್ರು ಯಾರಾದ್ರು ಇದ್ರಿ ಇಲ್ಲಿ? 70 ವರ್ಷದವರು 70
ಅಲ್ವಾ? ನಾವಿನ್ನು 100 ವರ್ಷ ದಾಟಿಲ್ಲ ರೀ, ಇನ್ನು ನಾವು 50 ವರ್ಷ ಕೂಡ ದಾಟಿಲ್ಲ ನಮಗೆ. ಹಲ್ಲೆಲೂಯಾ. ಆದರೆ ಪೌಲ ಹೇಳ್ತಾ ಇದ್ದಾನೆ ಕ್ರಿಸ್ತನ ಕೂಡ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಕೂಡ ನಾವು ಶಿಲುಬೆಗೆ ಏರಿಸಲ್ಪಟ್ಟಿದ್ದೇವೆ. ಹೆಂಗ್ರಿ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇವೆ? ನನ್ನ ಪೂರ್ವ ಸ್ವಭಾವ, ನನ್ನ ಹಳೆಯ ಮನುಷ್ಯ, ನನ್ನ ಹಳೆಯ ಪಾಪದ ಸ್ವಭಾವಗಳು, ನನ್ನಂತ ಹಳೆಯ ವ್ಯಕ್ತಿ ಆತ ಏನಾಗಿದ್ದಾನೆ? ಕ್ರಿಸ್ತನ ಕೂಡ ಶಿಲುಬೆಗೆ ಏರಿಸಲ್ಪಟ್ಟಿದ್ದಾನೆ. 2025 ವರ್ಷಗಳ ಹಿಂದೆ ಯೇಸು ಯಾವಾಗ ಶಿಲುಬೆಗೆ ಏರಿದನೋ ಆತನೊಟ್ಟಿಗೆ ನನ್ನ ಹಳೆಯ ಸ್ವಭಾವಗಳು ಕೂಡ ಶಿಲುಬೆಗೆ ಏರಿಸಲ್ಪಟ್ಟಿವೆ. ಹಲ್ಲೆಲೂಯಾ. ಯಾವಾಗ ಜರುಗ್ತದದು? ಯಾವಾಗ ನನ್ನ ಕರ್ತವ್ಯ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಸ್ವೀಕರಿಸಿದ್ದನೋ ಆಗ ಆ ಸಂಗತಿಗಳು ಜರುಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಬೇಕದನ್ನ, ಸ್ವೀಕರಿಸಬೇಕು. ನನಗೋಸ್ಕರ ಯೇಸು ಶಿಲುಬೆಗೆ ಏರಿದ್ದಾನೆ. ಏನಕ್ಕೋಸ್ಕರ? ನನ್ನ ಪಾಪವನ್ನು ತೆಗೆದುಕೊಂಡು ಆತನು ಶಿಲುಬೆಗೆ ಏರಿದ್ದಾನೆ. ಹಲ್ಲೆಲೂಯಾ. ಇದೇ ಸುವಾರ್ತೆ. ಆಮೆನ್. ಸುವಾರ್ತೆ ಸಾರಕ್ಕೆ ಹೋದ್ರೆ ಎಲ್ಲರೂ ಏನು ಗೊತ್ತನ್ರಿ? ಕರ್ತ ನಿಂಗೆ ಸ್ವಸ್ಥ ಮಾಡ್ತಾನ ಬಾ, ದೇವ್ರು ನಿನಗೆ ಬಿಡುಗಡೆ ಮಾಡ್ತಾನ ಬಾ, ನಿಂಗೆ ದೇವ್ ಬಿಡತಿ ಬಿಡುಗಡೆ ಮಾಡ್ತಾನ ಬಾ, ನಿನಗೆ ರೋಗ ಸ್ವಸ್ಥ ಮಾಡ್ತಾನ ಬಾ. ಸುವಾರ್ತೆಯಲ್ಲಿ ಇದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಸುವಾರ್ತೆ ಹೆಂಗೆ, ಸುವಾರ್ತೆ ಸ್ವಸ್ಥವಾದ ಸುವಾರ್ತೆ ಹೆಂಗೆ ಸಾರ್ಬೇಕೆಂಬುದ ಕಲಿಸಿಕೊಡ್ತಾ ಇದ್ದಾನೆ ದೇವರು. ಪೌಲ ಹೇಳ್ತಾ ಇದ್ದಾನೆ, ಏನು ಸುವಾರ್ತೆ? ನನ್ನ ಪಾಪಗಳು ಶಿಲುಬೆಗೆ ಏರಿಸಲ್ಪಟ್ಟಿವೆ. ಹಲ್ಲೆಲೂಯಾ. ನನ್ನ ಹಳೆಯ ಪಾಪಾಧೀನ ಸ್ವಭಾವಗಳು ಶಿಲುಬೆಗೆ ಏರಿಸಲ್ಪಟ್ಟಿವೆ. ಆಮೆನ್, ಆಮೆನ್. ಹಳೆಯ ಸ್ವಭಾವ ಅಂದ್ರೆ ಹಳೆಯ ಮನುಷ್ಯ. ಈ ಭಾವನೆ ಅರ್ಥ ಏನಂತಂದ್ರೆ, ನಾವು ವಿಶ್ವಾಸಿಗಳಾಗುವಂತ ಮೊದಲು, ನಾವು ಯೇಸು ಕ್ರಿಸ್ತ ನಂಬಕ್ಕಿಂತ ಮೊದಲು ನಾವು ಹೇಗಿದ್ದೇವೆ ಮತ್ತು ಈಗ ಹೇಗಿದ್ದೇವೆ? ಹಲ್ಲೆಲೂಯಾ. ನಾವು ಹೇಗಿದ್ದೆವು ಮತ್ತು ಕ್ರಿಸ್ತನ ನಾವು ಹೊಸಬರಾಗಿದ್ದೇವೆ ಎಂಬುದಾಗಿ ಶಿಲುಬೆಗೆ ಹಾಕಲ್ಪಡುವುದು ಇದು ನಾವಾಗೆ ಮಾಡಕ್ಕಾಗಲ್ಲ. ಇದು ನಾವಾಗೆ ಮಾಡಕ್ಕಾಗಲ್ಲ ರೀ. ಈ ಶಿಲುಬೆಗೆ ಹಾಕಲ್ಪಡುವುದಂದ್ರೆ ನಮಗೆ ನಾವು ಮಾಡಕ್ಕಾಗಲ್ಲ. ನಾವು ಹಳೆಯ ಸ್ವಭಾವದಲ್ಲಿ ಹೇಗಿದ್ವು, ಈಗ ಏನಾಗಿದ್ದೇವೆ? ನಾವೀಗೆಲ್ಲ ಏನಾಗಿದ್ದೇವೋ ಅದು ಕ್ರಿಸ್ತನ ಕೃಪೆಯಿಂದ ಆಗಿದ್ದೇವೆ. ಆಮೆನ್, ಆಮೆನ್. ಶಿಲುಬೆಗೆ ಹಾಕಲ್ಪಡುವುದು ಅಂತಂದ್ರೆ ಇದನ್ನ ನಾವಾಗಿ ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಕ್ರಿಸ್ತ ಶಕ 30ರಲ್ಲಿ ಶಿಲುಬೆಗೆ ಏರಿಸಿದಾಗ ನಾವು ಆತನಿಗೆ ಶಿಲುಬೆಗೆ ಹಾಕಲ್ಪಟ್ಟೆವು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಯಾರು ಓದ್ತೀರಾ? ನೀವೆಲ್ಲ ಗೊತ್ತಲ್ರಿ. ಆದ್ರೆ ಪೌಲ ಅದನ್ನು ಒತ್ತಿ ಅದನ್ನು ದೃಢಪಡಿಸ್ತಾ ಇದ್ದಾನೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ ವಾಕ್ಯ ಅಂತ ಇದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ. ಆಮೆನ್. ಪೌಲನಿಗೆ ದೃಢತೆ ಇದೆ, ಪೌಲನಿಗೆ ನಂಬಿಕೆ ಇದೆ, ಪೌಲನಿಗೆ ಕನ್ಫರ್ಮೇಶನ್ ಇದೆ. ಏನಂತಂದ್ರೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ. ನನಗೆ ಗೊತ್ತಿಲ್ಲ ಎಷ್ಟು ಮಂದಿಗೆ ನಂಬಿಕೆ ಇದು ಗೊತ್ತಿಲ್ಲ. ಹಲ್ಲೆಲೂಯಾ. ಎಷ್ಟು ನನಗೆ ದೃಢತೆ ಇದೆ? ಪೌಲನ ಹಾಗೆ ದೃಢತೆ ಇದೆಯಾ? ಹಲೋ ಬ್ರದರ್ಸ್, ನಾನು ನಿಮ್ಮನ್ನ ಕೇಳ್ತಾ, ನೀವು ಮಾತಾಡಬೇಡ್ರಿ, ಚರ್ಚಿಸಬೇಡ್ರಿ. ನೀವು ಚರ್ಚೆ ಮಾಡ್ಲಿಕ್ಕಾಗಿ ಇಲ್ಲಿ ಬಂದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ಎಷ್ಟು ಜನರಿಗೆ ಆ ದೃಢತೆ ಇದೆ? ಪೌಲನಿಗೆ ಒಂದು ದೃಢತೆ ಇತ್ತು, ಪೌಲನಿಗೆ ನಿಶ್ಚಿತತೆ ಇತ್ತು. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದೀರಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರು ಇದ್ದೀರಾ? ಇಲ್ರಿ? ಹಲೋ, ಇಲ್ವಾ? ಕ್ರಿಸ್ತನೊಂದಿಗೆ ಶಿಲುಬೆ ಹಾಕಿಸಿಕೊಂಡವನಾಗಿದ್ದೆ ಅಂತ ಪೌಲ ಹೇಳ್ತಾರೆ. ನಾವು ಹೇಳಕ್ ಸಾಧ್ಯನಾ? ಎಸ್, ನಾವು ಹೇಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ಮುಂದೆ ಇನ್ನು ಜೀವಿಸುವವನು ನಾನಲ್ಲ. ಅಂದ್ರೆ ನಿಜವಾಗಿಯೂ ನೀನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೆ ಆದರೆ ನೀನು ಜೀವಿಸುವುದು ನೀನಲ್ಲ. ಹಲ್ಲೆಲೂಯಾ. ಹಲೋ, ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೋರಿ, ಅರ್ಥ ಆಗ್ತಿದ್ಯಾ? ನಿಜವಾಗಿಯೂ ನೀವು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಏರಿಸಲ್ಪಟ್ಟಿರುವುದಾದ್ರೆ ಇನ್ನು ಜೀವಿಸೋರು ನೀವು ಆಗಿರಬಾರ್ದು, ಇನ್ನು ಜೀವಿಸೋ ಸಂಜಯ್ ಆಗಿರಬಾರ್ದು, ಇನ್ನು ಜೀವಿಸೋ ಶ್ರೀಧರ್ ಆಗಿರಬಾರ್ದು, ಇನ್ನು ಜೀವಿಸೋ ಕುಮಾರ್ ಆಗಿರಬಾರ್ದು. ಅಲ್ಲಿ ಯಾರಿರ್ಬೇಕು? ಜೀವಿಸಬೇಕು ಕ್ರಿಸ್ತನು ನನ್ನಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಅದು ಸುವಾರ್ತೆ, ಅದು ಸುವಾರ್ತೆ. ಆಮೆನ್, ಆಮೆನ್. ಸುವಾರ್ತೆ ಅಂತಂದ್ರೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಸುವಾರ್ತೆಯಲ್ಲಿ ಇದೆಲ್ಲ ಇದೆ. ನಾವು ಇದನ್ನೆಲ್ಲ ಮಾತಾಡಲ್ಲ. ನಾವೇನು ಮಾತಾಡ್ತೀವ್ರಿ? ನಾವೇನು ಮಾತಾಡ್ತೀವಿ? ಚರ್ಚಿಗೆ ಬನ್ರಿ, ಪ್ರಾರ್ಥನೆಗೆ ಬನ್ರಿ, ನಿಮಗೆ ಗುಣ ಆಗ್ತದೆ, ನಿಮ್ಗೆ ಸ್ವಸ್ಥ ಆಗ್ತದೆ, ಇದನ್ನೇ ಹೇಳ್ತಾ ಇದೀವಿ. ಅದಕ್ಕೆ ಜನರು ಏನಾಗಿದೆ ಗೊತ್ತಾ? ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ನಾವೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಏನಂತೆ? ಸ್ವಸ್ಥತೆಗೋಸ್ಕರ ಮಾತ್ರ ಬರ್ತೀನಿ ನಾನು ದೇವ್ರ ಬಳಿಗೆ. ಹಲ್ಲೆಲೂಯಾ.
ನಾಯಕರೇ ಕೇಳಿಸ್ಕೊಳ್ಳಿ, ನೀವು ಸಾರುವಂತ ಸುವಾರ್ತೆ ಸರಿಯಾದ ಸುವಾರ್ತೆ ಆಗದೆ ಹೋಗಿದ್ರೆ ನೀವು ಸರಿಯಾದ ಆತ್ಮ ತಂದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವು ತರುವಂತ ಫಲ ನಿಲ್ಲಕ್ಕಾಗ್ತಾ ಇಲ್ಲ. ಒಂದು ವಾರ ಬರ್ತಾರೆ, ಮತ್ತೊಂದು ವಾರ ಹೋಗ್ಬಿಡ್ತಾರೆ. ಯಾಕೆ ಗೊತ್ತಾ? ನಾವು ಸರಿಯಾದ ಸುವಾರ್ತೆ ಜನರಿಗೆ ತಲುಪಿಸ್ತಾ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಜನರು ಏನಾಗಿದೆ ಗೊತ್ತಾ? ಜನರು ಎದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಆಶೀರ್ವಾದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಜನರು ಎದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಯಾವಾಗಲೂ ಬಿಡುಗಡೆಗೋಸ್ಕರ ಅಡಿಕ್ಟ್ ಆಗಿದ್ದಾರೆ. ಯಾವಾಗಲೂ ಸ್ವಸ್ಥತೆ ಬೇಕು ಅವ್ರಿಗೆ, ಯಾವಾಗಲೂ ಆಶೀರ್ವಾದ ಬೇಕು. ಅವ್ರು ಪ್ರಾರ್ಥನೆ ಮಾಡಿಸ್ಕೋಕ್ ಬರ್ತಾರೆ ಅಂತೆ, ಅವ್ರು ಸ್ವಸ್ಥತೆಗಾಗಿಯೇ ಬರ್ತಾರೆ. ಯಾಕೆ? ನಾವು ಸಾರ್ತಾ ಇದೀವಿ ಅದನ್ನ ಅವ್ರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸರಿಯಾದ ಸುವಾರ್ತೆ ಸಾರಿದ್ರೆ ಸರಿಯಾದ ವ್ಯಕ್ತಿಗೆ ಅವರು ಬದಲಾಗ್ತಾರೆ. ಆಮೆನ್, ಆಮೆನ್. ನಾವು ಎಚ್ಚರವಾಗಿರೋಣ. ಪೌಲನು ಸಾರುವಂತ ಸುವಾರ್ತೆಗೆ ವಿರುದ್ಧವಾದದ್ದು ಅನ್ನೋದಕ್ಕಾಗಿ ಪೌಲ ಹೇಳ್ತಾನೆ, ನಾ ಸುವಾರ್ತೆಗೆ ವಿರುದ್ಧವಾದದನ್ನು ದೇವದೂತನೇ ಆಗಿರಲಿ, ಯಾರೇ ಆಗಲಿ, ಆ ಸುವಾರ್ತೆ ಸಾರದವನು, ತಪ್ಪಾದ ಸುವಾರ್ತೆ ಸಾರದವನು ಶಾಪಗ್ರಸ್ತನಾಗಲಿ ಅಂತ ಪೌಲ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಪೌಲನಿಗೆ ಅರಿವಿತ್ತು ಆ ಸುವಾರ್ತೆಯಲ್ಲಿ ದೇವರ ಬಲ ಇದೆ, ಆ ಸುವಾರ್ತೆಯಲ್ಲಿ ದೇವರೇನಿದೆ, ನೀತಿ ಇದೆ, ಆ ಸುವಾರ್ತೆಯಲ್ಲಿ ದೇವರ ಸಮಾಧಾನ ಇದೆ, ಮತ್ತು ಸುವಾರ್ತೆಯಲ್ಲಿ ಹೊಸ ಜೀವನ ಇದೆ. ಆಮೆನ್, ಆಮೆನ್. ನಂಬ್ತೀರಾ ಅಂತ ಸುವಾರ್ತೆನ ಹೊತ್ತುಕೊಂಡು ಹೋಗುವಂತ ಸೇವಕರು ನಾವಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಯೆಶಾಯನ ಬರೆದ ಗ್ರಂಥದಲ್ಲಿ ಯೆಶಾಯ ಹೇಳ್ತಾನೆ, ಶುಭ ಸಂದೇಶವನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ. ಹಲ್ಲೆಲೂಯಾ. ಶುಭ ಸಂದೇಶ ಸಾರಿದ್ರೆ ಅದನ್ನು ಸರಿಯಾಗಿ ಸಾರಣ. ಆಮೆನ್. ಸ್ವಸ್ಥವಾಗಿ ಸಾರಣ, ಸ್ವಸ್ಥವಾದ ಆತ್ಮಗಳನ್ನ ಆದಾಯ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬರ್ 5, 5ನೇದಾಗಿ ಇನ್ನು ವಾಕ್ಯ ಇದೆ. ಈ ಒಂದು ಹೊಸದಾದ ಪವಿತ್ರ ಜೀವನಕ್ಕೆ ಕುರಿತವಾಗಿ ನಾವು ಓದಿಕೊಡ್ತೇವೆ ಅಲ್ವಾ? ಇದೇ 2 ಕೊರಿಂಥ 5:17 ನಿಮಗೆಲ್ಲ ಗೊತ್ತು. ಏನಂತೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಏನಾದ? ಆತನ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲವೂ ನೂತನವಾಯಿತು, ನೂತನವಾಯಿತು, ನೂತನವಾಯಿತು. ಯಾರು ಕ್ರಿಸ್ತನಲ್ಲಿ ಇದ್ದರೆ, ಯಾರಿದ್ರೆ ಕ್ರಿಸ್ತನಲ್ಲಿ ಇರಬೇಕು. ಅವರು ಇದ್ರೆ ಎಲ್ಲಿರ್ಬೇಕು? ಕ್ರಿಸ್ತನಲ್ಲಿ ಇರಬೇಕು. ಅವ್ರಿಗೆ ಹೊಸ ಜೀವನ ಬೇಕಾ? ಹೊಸ ಜೀವಿತ ಬೇಕಾ? ಪೂರ್ವ ಸ್ವಭಾವ ಹೋಗಬೇಕಾ? ಅವರು ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿಸಲ್ಪಡಬೇಕು. ಹಲ್ಲೆಲೂಯಾ. ನಿಮ್ಮನ್ನು ತಗೊಂಡೋಗಿ ಮನೆಗೆ ಹೊಡೆಯೋದಿಲ್ಲ. ನೀನು ನಂಬಿಕೆ ಇರೋದಾದ್ರೆ, ನೀನು ನಂಬಿದ್ರೆ, ನಿನಗಾಗಿ ಯೇಸು ಮರಣ ಹೊಂದಿದ ಅಂತ ನಂಬಿದ್ರೆ ಸಾಕು, ನಿನ್ನಲ್ಲಿ ನೂತನ ಸ್ವಭಾವ ಬರ್ತದೆ. ಆಮೆನ್. ಇದನ್ನ ಜನರಿಗೆ ನಾವು ಹೇಳಬೇಕಾಗುತ್ತೆ. ಆಮೆನ್. ನಂಬರ್ 5, 5ನೇದಾಗಿ ಸುವಾರ್ತೆಯಲ್ಲಿ ಏನಿದೆ? ಸುವಾರ್ತೆಯಲ್ಲಿ ಏನಿದೆ ಅಂತಂದ್ರೆ ಕ್ರಮೇಣ ನಮ್ಮನ್ನ ಯೇಸು ಕ್ರಿಸ್ತನಂತೆ ಮಾಡುವುದಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನ ಸಾರೂಪ್ಯವುಳ್ಳವರಾಗುವಂತೆ ನಮ್ಮನ್ನು ಮಾಡುವುದು, ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ಬದಲಾಯಿಸುವುದು. ನಾವೇನಾಗಿದ್ದೇವೆ? ಪಾಪಿಗಳಾಗಿದ್ದೇವೆ. ನಾವೇನಾಗಿದ್ದೇವೆ? ಅದಕ್ಕಾಗಿ ಪೌಲ ಅಂತಂದ್ರೆ ನಾಶನದ ಗುಂಡಿಯೊಳಗಿಂದ ನನ್ನ ದೇವರು ಎತ್ತಿದನಂತೆ. ಆಮೇಲೆ ಹಾಡ್ತೀವಿ ಅದನ್ನ. ನಾಶನದ ಕೆಸರಿನಿಂದ ಏನ್ ಮಾಡಿದ ಯೇಸು ಸ್ವಾಮಿ? ನಮ್ಮನ್ನ ಕೆಸರಿನಿಂದ ನನ್ನ ತೆಗೆದ, ನಾಶನದ ಕೆಸರಿನಿಂದ. ತುಂಬಾ ಸುಂದರವಾದಂತಹ ನಾವು ಹಾಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಅದಕ್ಕಾಗಿ ನಮ್ಮನ್ನ ಆ ನಾಶನದ ಕೆಸರಿನಿಂದ ಯೇಸು ನಮ್ಮನ್ನ ಮೇಲೆ ತೆಗೆದುಕೊಂಡು ಬಂದ. ಏನಕ್ಕೋಸ್ಕರ? ತನ್ನ ಸ್ವರೂಪವುಳ್ಳವರಾಗಿ ನಮ್ಮನ್ನು ಮಾಡಲಿಕ್ಕಾಗಿ, ತನ್ನ ಹಾಗೆ ನಮ್ಮನ್ನು ರೂಪಿಸಲಿಕ್ಕಾಗಿ. ಸುವಾರ್ತೆಯು ನಮ್ಮನ್ನು ಕ್ರಿಸ್ತನಂತೆ ರೂಪಿಸ್ತದೆ. ಹಲ್ಲೆಲೂಯಾ. ಸುವಾರ್ತೆಯು ಒಬ್ಬ ವ್ಯಕ್ತಿಯನ್ನ ಕ್ರಿಸ್ತನ ಹಾಗೆ ಮಾರ್ಪಡಿಸ್ತದೆ. ಅವ್ರು ನಿಮ್ಮ ಲೋಕ ಜನ ನೋಡ್ತಾ ಇರುವಾಗ ನಿಮ್ಮ ನೋಡೋದಿಲ್ಲ ರೀ, ನಿಮ್ಮ ಸ್ವಭಾವ ನೋಡೋದಿಲ್ಲ, ನಿಮ್ಮ ಕಾರ್ಯಗಳು ನೋಡಿ ನಿಮ್ಮಲ್ಲಿರುವಂಥ ಕ್ರಿಸ್ತನನ್ನ ಕಂಡುಕೋತಾರೆ ಅವರು. ಹಲ್ಲೆಲೂಯಾ. ನಾವು ಹೆಂಗೆ ಜೀವಿಸ್ಬೇಕಂತಂದ್ರೆ, ನಾವು ಜೀವಿಸ್ಬೇಕಂದ್ರೆ ನಮ್ಮನ್ನು ನೋಡಬಾರ್ದು. ಅವ್ರು ನಮ್ಮನ್ನು ನೋಡುವಾಗ ನಮ್ಮೊಳಗಿರುವಂಥ ಕ್ರಿಸ್ತನನ್ನು ನೋಡಬೇಕು. ನೀವು ಕ್ರಿಸ್ತರ ಮಕ್ಕಳ ಅಂತ ಹೇಳ್ಬೇಕು ಅವರು. ಹಲ್ಲೆಲೂಯಾ. ನಮ್ಮನ್ನು ಯಾರಾದ್ರೂ ಕೇಳಿದ್ರೆ, ನೀವು ಯೇಸು ಕ್ರಿಸ್ತ ನಂಬಿದ್ದೀರಾ, ನೀವು ಕ್ರಿಸ್ತನವರ ಅಂತ ಕೇಳ್ಬೇಕ್ರಿ. ಅದು ನಮ್ಮ ಜೀವನ ಆಗಿರಬೇಕು. ಕ್ರಿಸ್ತನ ಸ್ವರೂಪಕ್ಕೆ ನಮ್ಮನ್ನು ಬದಲಾಯಿಸುವಂಥದ್ದು ಸುವಾರ್ತೆಯಾಗಿದೆ. ಹಲ್ಲೆಲೂಯಾ. ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ರಿಂದ 30ನೇ ವಾಕ್ಯ ಓದಿ ಯಾರಾದ್ರು? ರೋಮ 8:29ರಿಂದ 30ನೇ ವಚನ. ಯಾಕೆಂದರೆ ದೇವರು ತನ್ನ
ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಅವರಲ್ಲಿ ಆತನ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಾನು ತಿಳ್ಕೊಂಡನೋ, ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಅವರನ್ನು ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಹಲ್ಲೆಲೂಯಾ, ಆಮೆನ್. ನೋಡ್ರಿ, ಓದ್ರಿ ಮುಂದಿನ ವಾಕ್ಯವನ್ನ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಮತ್ತು ಮೊದಲು ಯಾರನ್ನು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಅವರನ್ನು ಎಲ್ಲಿ ಸೇರಿಸಿದ? ಮಹಿಮೆಯ ಪದವಿಗೆ ನೋಡಿ, ಕೇಳಿಸ್ಕೊಡ್ರಿ. ಹೆಂಗೆ ನಾವು ಬದಲಾಗ್ತಾ ಹೋಗ್ಬೇಕಂದ್ರೆ, ನಮ್ಮ ಜೀವಿತ ಹೆಂಗೆ ಒಂದು ಅಭಿವೃದ್ಧಿ ಆಗ್ತಾ ಹೋಗ್ಬೇಕಂದ್ರೆ, ನಾವು ಹೇಗೆ ಬದಲಾಗ್ತಾ ಕ್ರಿಸ್ತನ ಸಾರೂಪ್ಯಕ್ಕೆ ಬರ್ಬೇಕಂತಂದ್ರೆ ಹೆಂಗೆ ಇರ್ಬೇಕಂದ್ರೆ, ಕ್ರಿಸ್ತನ ಸಾರೂಪ್ಯಕ್ಕೆ ಆಗ್ಲಿಕ್ಕಾಗಿ, ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಿರುವುದಕ್ಕಾಗಿ ನಾವು ಏನ್ ಮಾಡಿದ ವಾಕ್ಯ ಹೇಳ್ತದೆ, 29ನೇ ವಾಕ್ಯ. ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ. ಯಾರನ್ನ ಮೊದಲು ತನ್ನವರನ್ನು ತಿಳ್ಕೊಂಡವರು ದೇವರು ಅವರನ್ನ ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗಿ ಮಾರ್ಪಡಿಸಲಿಕ್ಕೆ ಮೊದಲೇ ನೇಮಿಸಿದಂತೆ. ಮೊದಲೇ ಯಾವಾಗ? ಲೋಕ ಉಂಟಾಗೋದಕ್ಕಿಂತ ಮುಂಚೆ. ಅದಕ್ಕಾಗಿ ಎಫೆಸರ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಏನಂತೆ, ಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿಯೇ ನಾನು ನೇಮಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ, ಹಲೋ. ನಾನು ಸಂಜಯ್ ಅವರು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರಲಿಲ್ಲ, ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಆದ್ರೆ ತಂದೆ ಆ ದೇವರಿಗೆ ಗೊತ್ತು, ನನ್ನ ಮಗ ಬರ್ತಾನೆ. ಹಲ್ಲೆಲೂಯಾ. ಇವತ್ತು ನೀವು ಕೂತ್ಕೊಂಡ್ರೆ ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ನಿಮ್ಮ ಮನೆಯವರಿಗೆ ಗೊತ್ತಿಲ್ಲ, ಆದ್ರೆ ದೇವರು ನಿಮ್ಮ ನೋಡ್ತಾರೆ. ತಾಯಿ ಗರ್ಭದಲ್ಲಿರುವಾಗ, ತಾಯಿ ಗರ್ಭದ ಪಿಂಡವಾಗುವುದಕ್ಕಿಂತ ಮುಂಚೆ ಕರ್ತನ ಬಗ್ಗೆ ಗೊತ್ತಾಗಿದೆ. ಹಲ್ಲೆಲೂಯಾ. ನಿನ್ನ ಕರೆದಂತೆ, ಆಮೆನ್. ಯಾರನ್ನ ಮೊದಲು ಕರೆದನೋ ಅವರನ್ನ ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮುಂದೆ ಯಾರನ್ನ ನೇಮಿಸಿದ ನೋಡ್ರಿ, ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಯಾರನ್ನು ನೇಮಿಸಿದ ನೋಡ್ರಿ, ಅವರನ್ನು ದೇವರು ಕರೆದಂತೆ. ಯಾರನ್ನ ಕರೆದನೋ ಅವರನ್ನು ನೀತಿವಂತರನ್ನು ನಿರ್ಣಯಿಸಿದನು. ಹಲ್ಲೆಲೂಯಾ. ಯಾರನ್ನು ನೀತಿವಂತರನ್ನು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ದೇವರ ಸ್ತೋತ್ರ ಸಲ್ಲಿಸೋಣ. ನೋಡ್ರಿ, ಏನಾಗ್ತದೆ? ಸುವಾರ್ತೆ ನಮ್ಮನ್ನ ಕ್ರಿಸ್ತನ ಸ್ವರೂಪವುಳ್ಳವರಾಗಿ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹೇಳ್ತಾರೆ, ಹಲ್ಲೆಲೂಯಾ. ಹೆಂಗೆ ಮಾಡ್ತದೆ? ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 10ರಿಂದ 11ನೇ ವಚನ ಯಾರು ಓದ್ರಿ? ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ, ಸಮಸ್ತವು ಯಾರಿಗೋಸ್ಕರ, ಯಾರಿಗೆ, ಯಾವನಿಂದಲೂ ಉಂಟಾಯಿತೋ, ಯಾರಿಂದ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ, ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ, ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿದೆ. ಹಲ್ಲೆಲೂಯಾ. ಈ ವಚನದಲ್ಲಿ ಹೇಳಲಾಗಿರುವ ದೇವರ ಸಂಕಲ್ಪ ಏನೆಂದರೆ, ವಿಶ್ವಾಸಿಗಳನ್ನ ಕ್ರಿಸ್ತನ ಸಾರೂಪ್ಯವುಳ್ಳವರನ್ನಾಗಿ ಮಾಡುವುದು. ಹಲ್ಲೆಲೂಯಾ. 1 ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-2 ವಚನ ವಾಕ್ಯವನ್ನು ಓದಿಕೊಳ್ಳಿ ಶ್ರಮದಲ್ಲಿ. ಓದಿರ ವಾಕ್ಯವನ್ನ 1 ಯೋಹಾನ 3ನೇ ಅಧ್ಯಾಯ 1-2 ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಈಗ ನಾವೇನಾಗಿದ್ದೇವೆ? ಎಲ್ಲರೂ ಏನಾಗಿದ್ದೀರಿ? ದೇವರ ಮಕ್ಕಳಾಗಿದ್ದೇವೆ. ಏನಾಗಿದ್ದೀವ್ರಿ? ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಇನ್ನೂ ಪ್ರತ್ಯಕ್ಷವಾಗಲಿಲ್ಲ.
ಈಗ ದೇವ್ರ ಮಕ್ಕಳಾಗಿದ್ದೇವೆ ನಿಜ, ಮುಂದೆ ಏನಾಗ್ತೇವೋ ಇನ್ನು ಪ್ರತ್ಯಕ್ಷವಾಗಿಲ್ಲ. ಮುಂದೆ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಆತನ ಹಾಗೆಯೇ ಇರುವೆವೆಂದು ಬಲ್ಲೆವು. ಇರುವೆವು ಎಂದು ಬಲ್ಲೆವು. ಇರ್ತೀವಿ ಕೂಡ. ಹಲ್ಲೆಲೂಯಾ. ಹೆಂಗೆ ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಇರ್ಲಿಕ್ಕಾಗಿ ದೇವರ ಮನೆಗೆ ಕರೆದ ಅಂತಂದ್ರೆ, ಈಗ ದೇವರ ಮಗನಾಗಿದ್ದೀಯಾ, ಆದರೆ ಒಂದ್ ದಿವಸ ಬರ್ತದೆ ನೀನು ಕ್ರಿಸ್ತನಂತೆ ಆಗಿ ಕ್ರಿಸ್ತನೊಟ್ಟಿಗೆ ಎತ್ತಲ್ಪಡ್ತೀಯಾ. ಹಲ್ಲೆಲೂಯಾ. ಇದು ದೇವರ ಸಂಕಲ್ಪ. ಆಮೆನ್, ಆಮೆನ್. ದಟ್ ಇಸ್ ದ ವಿಲ್ ಆಫ್ ಗಾಡ್, ದೇವರ ಯೋಜನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕಿಂತ ಉನ್ನತವಾದ ಉದ್ದೇಶ ಮತ್ತು ಮುಖ್ಯವಾದ ಗುರಿ ಯಾವುದೂ ಇಲ್ಲ ದೇವರಿಗೆ. ಹಲ್ಲೆಲೂಯಾ. ಕ್ರಿಸ್ತನಿಗೆ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ. ಸುವಾರ್ತೆಗೆ ಒಂದು ಉದ್ದೇಶ ಇದೆ. ನೀನು ಸಾರುವ ಸುವಾರ್ತೆಗೆ ಒಂದು ಉದ್ದೇಶ ಇದೆ. ಆ ಸುವಾರ್ತೆಯು ಒಬ್ಬ ವ್ಯಕ್ತಿಯನ್ನ ಈ ಎಲ್ಲ ಕಾರ್ಯಗಳನ್ನು ಮಾಡಿ ಕ್ರಿಸ್ತನಂತೆ ಮಾಡುವುದೇ ಸುವಾರ್ತೆಯ ಉದ್ದೇಶ. ಆಮೆನ್, ಹಲ್ಲೆಲೂಯಾ. ಇದಕ್ಕಿಂತವಾದ ಬೇರೆ ದೊಡ್ಡ ಉದ್ದೇಶ ದೇವರಿಗೆ ಯಾವುದು ಇಲ್ಲ. ಹಲ್ಲೆಲೂಯಾ. ದೇವರ ಸಂಕಲ್ಪ ಈಡೇರಲು ಪೌಲ ಹೇಳ್ತಾ ಇದ್ದಾನೆ, 5 ಹಂತಗಳು ನಮಗೆ ತಿಳಿಸ್ತಾ ಇದ್ದಾನೆ. ಏನು? ಅವುಗಳಲ್ಲಿ 2 ಲೋಕವು ಪ್ರಾರಂಭವಾಗುವ ಮೊದಲೇ ಇದ್ದವುಗಳಾಗಿವೆ. 2 ಕ್ರಿಸ್ತನಲ್ಲಿರುವ ವಿಶ್ವಾಸ ಜೀವಿತದ ಪ್ರಾರಂಭದಲ್ಲಿ ಇರ್ತದೆ. ಈ ದೇವರ ಉದ್ದೇಶ ನೆರವೇರಿಸಲಿಕ್ಕಾಗಿ 5 ಸಂಗತಿಗಳು ನಾವು ಪೌಲ ಹೇಳ್ತಾ ಇದ್ದಾನೆ. 2 ಈ ಲೋಕ ಉಂಟಾದಕ್ಕಿಂತ ಮುಂಚೆ ಇದ್ದವು, ಅಂದ್ರೆ ಪಾಸ್ಟ್, ಭೂತಕಾಲ ಅಂತಾರಲ್ಲ. ಏನು? ಹಲೋ, ಭೂತಕಾಲ. ಎಲ್ಲರೂ ಭೂತಕಾಲ ಅಂದ್ರೆ ಏನ್ರಿ? ಹಲೋ, ನಿಮ್ನ ಕೇಳ್ತಾ ಇದ್ದೀನಿ, ಅವ್ರು ನೋಡ್ಬೇಡ್ರಿ, ನನಗೆ ಕೇಳ್ರಿ. ಭೂತಕಾಲ ಅಂದ್ರೆ ಏನ್ರಿ? ಅಲ್ಲ, ಭೂತಕಾಲ ಅಂದ್ರೆ ಏನು? ಭೂತಕಾಲ ಅಂದ್ರೆ ಏನು? ಆಗಿರುವಂಥದ್ದು. ಇಲ್ಲಿ ಪೌಲ ದೇವರ ಉದ್ದೇಶ ನೆರವೇರಲಿಕ್ಕಾಗಿ 5 ಹಂತಗಳನ್ನು ಮಾತಾಡ್ತಾನೆ. ಇವುಗಳು 2 ಲೋಕವು ಪ್ರಾರಂಭವಾಗುವ ಮೊದಲೇ ಇದ್ದವುಗಳಾಗಿದ್ವಂತೆ. 2 ಇನ್ನೆರಡು ಎಲ್ಲಿದ್ದಾವೆ? ವರ್ತಮಾನ ಕಾಲದಲ್ಲಿದ್ದಾವೆ. ಏನು ವರ್ತಮಾನ ಕಾಲದಲ್ಲಿ? ವರ್ತಮಾನ ಕಾಲದಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸಿದಂತ ವಿಶ್ವಾಸ ಜೀವಿತದಲ್ಲಿ ಪ್ರಾರಂಭದಲ್ಲಿ ಸಿಗ್ತಿರ್ತದೆ. ಅದು ಇನ್ನೊಂದಿದೆ. ಏನು? ಮುಂದೆ ಬರ್ಲಿಕ್ಕಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಉದ್ದೇಶ ನೆರವೇರಿಸಲಿಕ್ಕಾಗಿ 5 ಹಂತಗಳನ್ನು ಮಾತಾಡ್ತಾನೆ ಪೌಲನು. ಇದನ್ನ ಮನುಷ್ಯರು ಕಲಿಸ್ತೇನೆ. ಹಿಂದೆ 2 ಕಾರ್ಯಗಳ ನೆರವೇರಿವೆ. ಈಗ ಇರುವಂತದ್ರಲ್ಲಿ ಯೇಸು ಕ್ರಿಸ್ತ ನಂಬಿದಂತ ವಿಶ್ವಾಸ ಜೀವಿತದ ಪ್ರಾರಂಭದಲ್ಲಿ ನಡೀತಾ ಇದೆ. ಮುಂದೆ ಬರ್ಲಿಕ್ಕಿದೆ ಒಂದು. ಏನದು? ಆತನಂತೆ ಆಗಿ ನಾವು ಪರಲೋಕಕ್ಕೆ ಸೇರುವುದು. ದಟ್ ಈಸ್ ದ ಗಾಸ್ಪಲ್. ಅದು ಸುವಾರ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇನ್ನು ಕಾಣಿಸಿಕೊಳ್ಳಬೇಕಾಗಿದೆ. ಈ ಹಂತಗಳು ಒಂದಕ್ಕೊಂದು ಹೊಂದಿಕೆಯಾಗಿವೆ. ಏನಾಗಿದೆ? ಒಂದಕ್ಕೊಂದು ಸಂಬಂಧಪಟ್ಟಿವೆ. ಒಂದೊಂದು ಬಿಟ್ಟು ಒಂದಿಲ್ಲ. ಆಮೆನ್. ಇವೆಲ್ಲವೂ ದೇವರಿಂದ ಮಾತ್ರವೇ ಸಾಧ್ಯ. ಯಾರಿಂದ? ನಾನೇನು ಕೂತ್ಕೊಂಡು ಮೀಟಿಂಗ್ ಮಾಡೋದ್ರಿಂದ ಆಗೋದಿಲ್ಲ. ಅದು ದೇವರಿಂದ ಮಾತ್ರವೇ ಸಾಧ್ಯವಾಗುವಗಳಾಗಿವೆ. ಇವೆಲ್ಲ ಸಾಧಿಸುವ ಶಕ್ತಿ ಯಾರಿಗಿದೆ ಅಂದ್ರೆ ಸುವಾರ್ತೆಗೆ ಮಾತ್ರವೇ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆಲ್ಲವನ್ನು ಸಾಧಿಸಲಿಕ್ಕಾಗಿ ಏನು ಶಕ್ತಿ, ಯಾರಿಗೆ ಶಕ್ತಿ ಇದೆ ಗೊತ್ತಂದ್ರೆ ಅಂದ್ರೆ ಸುವಾರ್ತೆ, ಸುವಾರ್ತೆ. ಆಮೆನ್. ಈ ಸುವಾರ್ತೆ ನಮ್ಮನ್ನ ಎಲ್ಲದಕ್ಕಾಗಿ ಎಲ್ಲ ಮಾಡಲಿಕ್ಕಾಗಿ ಸಾಮರ್ಥ್ಯವುಳ್ಳದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸುವಾರ್ತೆನ ನಾವು ಹೊತ್ತುಕೊಂಡು ಹೋಗಲಿಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಪೌಲ ಹೇಳ್ತಾನೆ. ಈ ಸಮಾಧಾನ ಸುವಾರ್ತೆಯನ್ನ ಸಾರಲಿಕ್ಕಾಗಿ ನಾನು ನೇಮಿಸಲ್ಪಟ್ಟಿದ್ದೇನೆ. ಈ ಬಿಡುಗಡೆ ಸುವಾರ್ತೆ ಸಾರಲಿಕ್ಕಾಗಿ ನಾನು ಕರೆಯಲ್ಪಟ್ಟಿದ್ದೇನೆ. ಅದಕ್ಕಾಗಿ ಪೌಲ ಹೇಳ್ತಾನೆ, ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳುವನಲ್ಲ. ಆತನಿಗೆ ಗೊತ್ತಿತ್ತು. ಯಾಕೆಂದ್ರೆ ದೇವರ ಸುವಾರ್ತೆ ಅದು ಬಲವಿಲ್ಲದಾಗಿಲ್ಲ, ದುರ್ಬಲವಾದದ್ದಾಗಿಲ್ಲ. ಅದಕ್ಕೆ ಶಕ್ತಿ ಇಲ್ಲದ ಕೂರಲಿಲ್ಲ. ಯಾಕೆಂದ್ರೆ ಸುವಾರ್ತೆಯು ದೇವರ ಬಲದಿಂದ ಬಂದಿದ್ದು ಮತ್ತು ದೇವ ಸುವಾರ್ತೆಯು ಎಲ್ಲವನ್ನ ಮಾಡಿ ಶಕ್ತಿ ಇದೆ ಎಂಬುದಾಗಿ ಆತನಿಗೆ ಕಂಡುಕೊಂಡಿದ್ದ ಸುವಾರ್ತೆಯ ವಿಷಯವಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪೌಲ ಹೇಳಿದ, ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳುವಂತವನಲ್ಲ. ಇವತ್ತು ನಾವು ಏನಾಗ್ತಾ ಇದ್ದೇವೆ? ಈ ಸುವಾರ್ತೆ ಸಾರಲಿಕ್ಕಾಗಿ ನಾಚಿಕೊಳ್ತಾ ಇದ್ದೇವಾ? ಈ ಸುವಾರ್ತೆ ಸಾರಲಿಕ್ಕಾಗಿ ನಾನು ಭಯ ಪಡ್ತಾ ಇದ್ದೇನಾ? ಈ ಸುವಾರ್ತೆ ಸಾರಲಿಕ್ಕಾಗಿ ನಾನು ಸಮಯವನ್ನು ನೋಡ್ತಾ ಇದ್ದೇನಾ? ಬಹಳ ಪ್ರಾಮುಖ್ಯವಾಗಿ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು. ಹಲ್ಲೆಲೂಯಾ. ಸುವಾರ್ತೆನ ಯಾರು ಬೇಕಾದ್ರೂ ಸಾರಬಹುದು ಎಂಬುದನ್ನು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಹಲ್ಲೆಲೂಯಾ. ಸುವಾರ್ತೆ ಸಾರಲಿಕ್ಕಾಗಿ ವಿಶೇಷವಾದ ಕರೆ ಬೇಕಾಗಿಲ್ಲ. ಸುವಾರ್ತೆ ಸಾರಲಿಕ್ಕಾಗಿ ವಿಶೇಷವಾದ ಬೋಧನೆ ಬೇಕಾಗಿಲ್ಲ. ಸುವಾರ್ತೆ ಸಾರಬೇಕಾದ್ರೆ ವಿಶೇಷವಾದ ಟೀಚಿಂಗ್ ಬೇಕಾಗಿಲ್ಲ. ಕರ್ತನ ಜೀವಿತದಲ್ಲಿ ಏನ್ ಮಾಡಿದ ಅದನ್ನೇ ಸುವಾರ್ತೆನಾಗಿ ಸಾರುವುದ್ರಿ. ಆಮೆನ್, ಆಮೆನ್. ನಂಬ್ತೀರಾ ಇದನ್ನ?
ನಂಬ್ತೀರಾ? ಯಾರು ಹೋಗಿ ಸುವಾರ್ತೆ ಸಾರಲಿಕ್ಕಾಗಿ ಸಾಧ್ಯ? ವಾಕ್ಯ ಹೇಳ್ತದೆ ನೋಡ್ರಿ, ಯೇಸು ಗೆರಸೇನ ಸೀಮೆಗೆ ಹೋಗ್ತಾ ಇರುವಾಗ, ಗೆರಸೇನ ಸೀಮೆಗೆ ಬಂದಾಗ ಅಲ್ಲಿ ಏನಾಯ್ತು? ಒಬ್ಬ ದುರಾತ್ಮ ಹಿಡಿದಂತ ವ್ಯಕ್ತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲೋ, ಯೇಸು ಹೇಳಿದ್ನಾ? ನೀನು ಯೇಸು ನನ್ನ ನಂಬಿದ್ರೆ ನಿನಗೆ ಸ್ವಸ್ಥತೆ ಆಗ್ತದೆ ಅಂತ ಹೇಳಿಲ್ಲ, ಸುವಾರ್ತೆ ಸಾರಿದನ ಅಂತ ಹೇಳಿಲ್ಲ. ಆತನೇನಂತ ಹೇಳುತ್ತಾನೆ, ಅವನಿಗೆ ಎಷ್ಟು ಸಾವಿರಾರು ದುರಾತ್ಮ ಹಿಡಿದಂತೆ. ಆತನ ಬಿಡುಗಡೆ ಮಾಡ್ಲಿಕ್ಕೆ ಅವನ ಎಲ್ಲಿದ್ರು, ಅವನನ್ನ ಬಂಧಿಸಿದ್ರಂತೆ. ಎಲ್ಲಿಂದ? ಕೋಳ ಹಾಕಿ ಬಂಧಿಸಿದ್ರು. ಅವನು ಗವಿಯಲ್ಲಿ ಅಡಕ್ತಾ ಇದ್ದ. ಸರಪಣಿಗಳಿಂದ ಬಂಧಿಸುತ್ತಿದ್ರು, ಅವನನ್ನ ಗವಿಯಲ್ಲಿ ಇಟ್ಟಿದ್ರಂತೆ. ಹಲ್ಲೆಲೂಯಾ. ಆದ್ರೆ ಯಾವಾಗ ಯೇಸು ಗೆರಸೇನರ ಸೀಮೆಗೆ ಬಂದನು, ಆಗಲೇ ಆ ದುರಾತ್ಮ ಹೇಳ್ತದೆ, ಯೇಸು ಸ್ವಾಮಿ, ನೀನು ಏನ್ ಮಾಡ್ತೇನೆ? ಹೊರಗಡೆ ಹಾಕ್ಲಿಕ್ಕೆ ಬಂದ್ಯಾ? ನೀನು ದೇವ ಕುಮಾರನಾಗಿದ್ದೆ, ದೇವರ ಪ್ರತಿಷ್ಠಿತವನೇ ಅಂತ ಎಂಬುದಾಗಿ ಕೂಗಿ ಹೇಳ್ತಾ ಇದ್ದಾವೆ. ನಮ್ಮನ್ನ ಇಲ್ಲಿ ಕಳಿಸ್ಬೇಡ, ಇಲ್ಲಿ ಹೊರಗಡೆ ಪಾತಾಳ ಕಳಿಸ್ಬೇಡ. ಅಲ್ಲೇನಿದೆ? ಹಂದಿಗಳ ಹಿಂಡು ಮೇಯ್ತಾ ಇದ್ದಾವೆ. ಆ ಹಂದಿಗಳ ಹಿಂಡಿನಲ್ಲಿ ಹೋಗ್ಲಿಕ್ಕೆ ನಮಗೆ ಅಪ್ಪನೆ ಕೊಡು. ಸ್ವಾಮಿ ಅದ, ಹೋಗು. ಯೇಸು ಸ್ವಾಮಿ ಹೇಳ್ತಾನೆ, ಹೋಗು. ತಕ್ಷಣವೇ ಅಲ್ಲಿರುವಂತ ಎಲ್ಲ ಹಂದಿಗಳಲ್ಲಿ ಆ ದುರಾತ್ಮ ಹೊಕ್ಕು ಬಿಟ್ಟುವಂತೆ. ಆಮೇನ್. ಆ ಹಂದಿಗಳೇನಾಯ್ತು? ಎಲ್ಲವೂ ಸಮುದ್ರದಲ್ಲಿ ಹೋಗಿ ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟು ಆಗ ವ್ಯಕ್ತಿ ಬಿಡುಗಡೆ ಹೊಂದಿದವನಾಗಿ ಯೇಸು ಸ್ವಾಮಿ ಪಾದದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ, ನೀನು ಹೋಗುವಲ್ಲೆಲ್ಲ ನಾನು ನಿನ್ನ ಜೊತೆಗೆ ಬರಬೇಕಪ್ಪ. ಹಲ್ಲೆಲೂಯಾ. ಆತನ ಬಯಕೆ ಒಂದಾಯ್ತು, ಏನಂತಂದ್ರೆ ನೀನು ಹೋಗುವಲ್ಲೆಲ್ಲ ನಾನು ಬರಬೇಕಪ್ಪ, ನಾನು ಹಿಂಬಾಲಿಸ್ತೀನಿ ಸ್ವಾಮಿ. ಯೇಸು ಹೇಳಿದ್ನು, ಬರಬೇಡ, ನಿನ್ನ ಬೈಬಲ್ ಕಾಲೇಜ್ ಕಳಿಸ್ತೀನಿ, ನಿನ್ನ ಟೀಚಿಂಗ್ ಕಳಿಸ್ತೀನಿ ಅಂತ ಹೇಳಿದ್ನ? ಇಲ್ಲ, ಬರಬೇಡ, ನಾನು ಹಿಂದೆ ಬರಬೇಡ, ನೀನು ಹೋಗಿ ನಿನ್ನ ಜನರ ಬಳಿಗೆ. ಆಮೇಲೆ ಎಲ್ಲಿ ಹೋಗು? ನೀನು ನಿನ್ನ ಊರಿಗೆ ಹೋಗು, ನಿನ್ನ ಜನರ ಬಳಿಗೆ ಹೋಗು. ನಾನು ನಿನಗೆ ಏನು ಮಾಡಿದನು ಅದನ್ನು ಅವ್ರಿಗೆ ಸಾರು. ಹಲ್ಲೆಲೂಯಾ. ಈ ವ್ಯಕ್ತಿಗೂ ಕೂಡ ಸುವಾರ್ತೆ ಇತ್ತು ಪ್ರಿಯರೇ. ಈ ವ್ಯಕ್ತಿಗೂ ಕೂಡ ತನ್ನ ಸ್ವಂತ ಸುವಾರ್ತೆ ಇತ್ತು. ಇವತ್ತು ನಮ್ಮೆಲ್ಲರಿಗೂ ಸ್ವಂತ ಸುವಾರ್ತೆ ಇದೆ. ನಂಬ್ತೀರಾ? ನಮ್ಮೆಲ್ಲರಿಗೂ ಸ್ವಂತ ಸುವಾರ್ತೆ ಇದೆ. ಯೇಸು ಕ್ರಿಸ್ತನು ಅಭಿಷಿಕ್ತನಾದ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಾಕ್ಯ ಹೇಳ್ತದೆ. ಹೋದ್ರಿ ಯಾರಾದ್ರೂ ವಾಕ್ಯವನ್ನ? 10:38 ಬೇರೆ ಬೇಗ ಹೋದ್ರಿ, ಮುಗಿಸೋಣ. 10:38 ಅಪೊಸ್ತಲರ ಕೃತ್ಯಗಳು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ನೋಡ್ರಿ, ದೇವರು ನಜರೇತಿನ ಯೇಸುವನ್ನು ಏನ್ ಮಾಡಿದ? ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಆದ್ರೆ ಮತ್ತೇನು ವಾಕ್ಯ? ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ. ಯೇಸು ಕ್ರಿಸ್ತನಿಗಾದಂತ ಒಂದು ದೀಕ್ಷಾ ಸ್ನಾನ, ನಮಗಾದಂತ ದೀಕ್ಷಾ ಸ್ನಾನ ಎರಡು ಒಂದೇನಾ? ಒಂದೈತಲ್ರಿ? ಓಕೆ. ಯೇಸು ಕ್ರಿಸ್ತನಾದಂತ ಪವಿತ್ರಾತ್ಮನ ಅಭಿಷೇಕ, ನಮಗುಂಟಾದ ಪವಿತ್ರಾತ್ಮನ ಅಭಿಷೇಕ ಎರಡು ಒಂದೇನಾ? ಹಲೋ, ಒಂದೋ ಎರಡೋ? ಬೇರೆ ಬೇರೆನ್ರಿ? ಒಂದೇ ಅಲ್ಲ. ಆದ್ರೆ ವಾಕ್ಯ ಹೇಳ್ತದೆ, ದೇವರು ಆತನ ಸಂಗಡ ಇದ್ದುದರಿಂದ ಇವತ್ತು ದೇವ್ರು ನಮ್ಮ ಸಂಗಡ ಇದಾನ್ರಿ ಇಲ್ರಿ? ಹಾಗಾದ್ರೆ ಯೇಸು ಏನ್ ಮಾಡಿದ? ದೇವರು ಆತನ ಸಂಗಡ ಇದ್ದುದರಿಂದ ಯೇಸು ಏನು ಮಾಡಿದ? ನಾವೇನ್ ಮಾಡ್ತಾ ಇದ್ದೇವೆ? ಪ್ರಶ್ನೆ. ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನಿಂದ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇವತ್ತು ನಾವೇನ್ ಮಾಡ್ತಾ ಇದ್ದೀವ್ರಿ? ಮನ್ಯಾಗ ಕೂತ್ಕೊಂಡು ಚಪ್ಪ ತೊಡ್ಕೊಂಡು ಜೀವಿಸ್ತಾ ಇದೀವಿ. ಪ್ರಾರ್ಥನೆ ಕರಿತಾರೆ ಪಾಸ್ಟ್ರೆ, ಬರ್ತೀವ್ರಿ, ಚಪ್ಪ ತರ್ತೀವ್ರಿ, ಹೋಗ್ತೀವ್ರಿ. ಹಲ್ಲೆಲೂಯಾ. ನಾನು ಕಲ್ ಸರ್ತಿ ಹೇಳಿದೆ ನೋಡ್ರಿ, ನಿಮ್ಮ ಕುಟುಂಬದವರು ಯಾರೇ ಆಗಿರ್ಬೋದು, ನಿಮ್ಮ ಸಂಬಂಧಿಕರು, ನಿಮ್ಮ ಅಪ್ಪನೋ ಅವ್ವನೋ ಹೋಗಿ ಅಲ್ಲಿ ಆ ಬೆಂಕಿಯ ಕೆರೆಯಲ್ಲಿ ಎತ್ತಲ್ಪಡ್ತಾ ಇರುವಾಗ, ಬಿಸಿಲು ಹಾಕಲ್ಪಡ್ತಾ ಇರುವಾಗ ಅದು ನೋಡಿ ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲ ರೀ. ಹಲ್ಲೆಲೂಯಾ. ಐಶ್ವರ್ಯವಂತನು ಏನ್ ಮಾಡ್ದ? ಆತನ ಐಶ್ವರ್ಯವಂತನು ನರಕಕ್ಕೆ ಹಾಕಿಸಲ್ಪಟ್ಟ, ಪಾತಾಳಕ್ಕೆ ಎಬ್ಬಿಸಲ್ಪಟ್ಟ. ಯಾಕೆ ಗೊತ್ತ್ರಿ? ಆತನ ಮಾಡಿರುವಂತ ಒಂದೇ ಒಂದು ಪಾಪ. ಆತನ ಏನ್ ಮಾಡಿದ? ಪ್ರಾರ್ಥನೆಗೆ ಹೋಗ್ತಾ ಇದ್ದ ವ್ಯಕ್ತಿಯಾಗಿದ್ದ. ಆತನು ಆರಾಧನೆಗೆ ಹೋಗುವಂತ ವ್ಯಕ್ತಿಯಾಗಿದ್ದ. ದೇವರನ್ನು ನಂಬುವಂತ ವ್ಯಕ್ತಿಯಾಗಿದ್ದ. ಮೋಸೆಯ ಧರ್ಮಶಾಸ್ತ್ರವನ್ನು ತಪ್ಪದೆ
ಚಾಚು ತಪ್ಪದೆ ಪಾಲಿಸುವಂತ ವ್ಯಕ್ತಿ ಆಗಿದ್ದರೂ ಕೂಡ ಆತ ನರಕದಲ್ಲಿ ಹಾಕಲ್ಪಡ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಅವನು ಏನು ಮಾಡಬೇಕಾಗಿತ್ತೋ ತನ್ನ ನೆರೆಯವನಿಗೆ ಅದನ್ನು ಮಾಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಆತನು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ಏನು ಮಾಡ್ತಾನೆ, ರಾಜನ ಏನು ಮಾಡ್ತಾನೆ, ಆ ಕುರಿಗಳನ್ನ ಮತ್ತು ಆಡುಗಳನ್ನ ಬೇರೆ ಬೇರೆ ಮಾಡಿ ಹೇಳ್ತಾನೆ. ತನ್ನ ಕುರಿಗಳಿಗೆ ಕುರಿಗಳನ್ನ ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸಿ ಹೇಳ್ತಾನೆ. ಬಲಗಡೆಯಲ್ಲಿ ಇದ್ದಂಥವ್ರಿಗೆ ತಾನೆ ಏನಂತೆ, ನನ್ನ ತಂದೆಯ ಆಶೀರ್ವಾದದಿಂದವರೇ ಲೋಕಾದಿಯಿಂದ ನಿಮಗೆ ಸಿದ್ಧ ಮಾಡಿದಂತ ಅನುಭವಿಸ್ರಿ. ಯಾಕೆ ನಾನು ಹಸಿದಿದ್ದನು, ನನಗೆ ಊಟ ಕೊಟ್ರಿ. ನಾನು ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಬಟ್ಟೆ ಕೊಟ್ರಿ. ನಾನು ದಿಕ್ಕಿಲ್ಲದ ಬಿದ್ದಿದ್ದೆನು, ನನ್ನನ್ನ ಹರಕೆ ಮಾಡಿದ್ರಿ. ಶರಮನಲ್ಲಿದ್ದೆನು, ನನ್ನ ಬಂದು ನೋಡಿದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತರ ಅವ್ರು ಕೇಳ್ತಾರೆ, ಯಾವಾಗಪ್ಪ ಇದೆಲ್ಲ ಮಾಡಿದ್ವು ನಾವು? ಕೇವಲ ಅಲ್ಪನಾದವನೊಬ್ಬನಲ್ಲಿ ನೀವು ಏನು ಮಾಡಿದರೋ ಅದು ನನಗೂ ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರುವಂತವನಿಗೆ ನೀವೇನು ಮಾಡಬೇಕಾಗಿದ್ದರೆ ಗಮನಿಸ್ರಿ. ನಿನ್ನ ಪಕ್ಕದಲ್ಲಿರುವಂತ ಪಾಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ, ನಿನ್ನ ಪಕ್ಕದ ಮನೆಯವನು ಶಾಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ, ಅವ್ನು ನೋಡಿ ಸುಮ್ಮನೆ ಕೂರ್ತಾ ಇದ್ದೀರಿ. ಅದು ನೀವು ಮಾಡ್ತಿರೋದು ದೊಡ್ಡ ಪಾಪ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಶ್ವರ್ಯವಂತನು ತಾನು ಗೊತ್ತಿತ್ತು ಆ ಲಾಜರನಿಗೆ ನೋಡಿ ಅವನ ಹಣ ಇದೆ, ಐಶ್ವರ್ಯವಂತನಿದ್ದಾನೆ, ಎಲ್ಲವೂ ಅವನಿಗಿದೆ, ಅವನಿಗೆ ಊಟ ಕೂಡ ಕೊಡ್ಲಿಲ್ಲ, ಅವನೊಂದು ಸರಿಯಾದಂತ ಆರೈಕೆ ಮಾಡಲಿಲ್ಲ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಯಾಕೋಬನು ಹೇಳ್ತಾರೆ, ಒಳ್ಳೆಯದನ್ನು ಮಾಡಬೇಕನ್ನು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಗೊತ್ತು ನಾವು ಸುವಾರ್ತೆ ಸಾರಬೇಕೆಂಬುದಾಗಿ? ಹಲೋ, ಗೊತ್ತೇ? ನಾವು ಕೇಳ್ತಾ ಇದ್ವಲ್ಲ ವಾಕ್ಯದಲ್ಲಿ, ಸುವಾರ್ತೆ ಸಾರಬೇಕೆಂಬುದಾಗಿ ಕೇಳ್ಪಟ್ಟಿದ್ದೇವಾ, ಕೇಳಿಸ್ಕೊಂಡಿದ್ದೇವಾ? ಆದ್ರೆ ಸುವಾರ್ತೆ ಸಾರ್ತಾ ಇಲ್ಲ ಅನ್ನೋದಾದ್ರೆ ದೇವ್ರು ಸುಮ್ಮನೆ ಬಿಡ್ತಾನೆ ನಮ್ಮನ್ನ? ಹಲೋ, ಅವರ ರಕ್ತಕ್ಕೆ ನಿನ್ನನ್ನು ಹೊಣೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅದೇ ಒಳ್ಳೆಯದನ್ನು ಮಾಡಬೇಕಂದ್ರೆ ಗೊತ್ತಿದ್ದು ಅದನ್ನು ಮಾಡದೇ ಇರುವುದು ಪಾಪ ಆಗಿದೆ. ಪಾಪ ಅಂದ್ರೆ ಏನು? ಪಾಪ ಎಂದ್ರೆ ಮಾಡಬೇಕಾದದನ್ನು ಮಾಡದೆ, ಒಳ್ಳೇದು ಗೊತ್ತು ನನಗೆ, ಒಳ್ಳೇದಂತ ನನಗೇನಂತ ಗೊತ್ತು, ಅದನ್ನು ಮಾಡ್ತಾ ಇಲ್ಲ. ಆ ಐಶ್ವರ್ಯವಂತನು ಎರಡು ರೀತಿ ವಿಧವಾದ ಪಾಪ ಮಾಡ್ತಾನೆ. ಎರಡು ವಿಧವಾದ ಪಾಪ ಇದೆ. ಒಂದು ಅಪೇಕ್ಷೆಯ ಪಾಪ, ಒಂದು ಉಪೇಕ್ಷೆಯ ಪಾಪ. ಎರಡು ವಿಧ ಪಾಪದಲ್ಲಿ ಎರಡು ವಿಧ ಇದೆ, ಕೇಳಿಸ್ಕೊಡ್ರಿ. ಒಂದು ಅಪೇಕ್ಷೆಯ ಪಾಪ, ಮತ್ತೊಂದು ಉಪೇಕ್ಷೆಯ ಪಾಪ. ಈ ಉಪೇಕ್ಷೆಯ ಪಾಪ ಏನಂತಂದ್ರೆ ನನಗೆ ಗೊತ್ತಿಲ್ಲ, ನಾನು ಪಾಪ ಮಾಡ್ತಾ ಇದ್ದ ನನಗೆ ಗೊತ್ತಿಲ್ಲ, ಅದು ಉಪೇಕ್ಷೆಯ ಪಾಪ, ಅದಕ್ಕೆ ಕ್ಷಮೆ ಇದೆ. ಬಟ್ ಅಪೇಕ್ಷೆಯ ಪಾಪ ನನಗೆ ಗೊತ್ತು ಮಾಡಬಾರ್ದು ಅಂತ, ಅದನ್ನು ಬೇಕು ಅಂತಾನೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಐಶ್ವರ್ಯವಂತನು ಎರಡನೇ ಪಾಪವನ್ನು ಮಾಡಲಿಲ್ಲ, ಆತನು ಅಪೇಕ್ಷೆಯಿಂದಲೇ ಮಾಡಿದ. ಯಾಕಂದ್ರೆ ಅವನಿಗೆ ಗೊತ್ತಿತ್ರಿ, ನನ್ನ ಮನೆ ಬಾಜುಕ ಭಿಕ್ಷೆ ಬೇಡ ಬಂದ ಅಂತ ಸುಮ್ಮನೆ ಕೊಡ್ತೀನ, ಅವ್ನಿಗೆ ಏನಾದ್ರು ಕೊಡ್ತೀವಿ ತಾನೆ? ಕೊಡ್ತೀವಲ್ರಿ. ನನಗೆ ಜ್ಞಾನ ಆಗಿದೆ. ಐಶ್ವರ್ಯವಂತನು, ಎಜುಕೇಟೆಡ್, ವಿದ್ಯಾವಂತನು, ಮೋಶೆ ಧರ್ಮಶಾಸ್ತ್ರದನ್ನು ಅರ್ಥಕೊಂಡಂಥವನು, ಪ್ರಾರ್ಥನೆಗೆ ಹೋಗುವಂಥವನು, ಕಾಣಿಕೆ ಕೊಡುವಂಥವನು, ದಶಮ ಭಾಗ ಕೊಡುವಂಥ ಎಲ್ಲ ಮಾಡುವಂಥವನಿಗೆ ಅವನನ್ನು ಆರೈಕೆ ಮಾಡುವಂಥ ಸಣ್ಣ ಯೋಚನೆ ಬರಲಿಲ್ವಾ? ಬಂದಿರಬಹುದು ಕೂಡ, ಆದರೆ ಆತನ ಅಹಂಕಾರ, ಆತನ ಒಂದು ಪಾಪ ಆತನ ಮಾಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಂದು ಸಣ್ಣ ಕಾರಣ ಆ ಐಶ್ವರ್ಯವಂತನು ನರಕದಲ್ಲಿ ಹಾಕಿಸಲ್ಪಡ್ಲಿಕ್ಕಾಗಿ. ಇವತ್ತು ನಮ್ಮ ಮುಂದೆ ಸಾವಿರಾರು ಜನ ನೋಡ್ತಾ ಇದ್ದೀವಿ, ನಮ್ಮ ಪಕ್ಕದ ಮನೆ ನೋಡ್ತಾ ಇದ್ದೀವಿ. ಇವತ್ತು ಅವರೆಲ್ಲ ನಾಶದ ಕಡೆಗೆ ಹೋಗ್ತಾ ಇದ್ದಾರೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಶಿಕ್ಷಿಸಲ್ಪಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಆ ಸಮಾಜದವನು ಏನ್ ಮಾಡಿದ? ಕಳ್ಳರ ಕೈಗೆ ಸಿಕ್ಕಿ ಬಿದ್ದವನನ್ನ ಏನ್ ಮಾಡಿದ ಸಮಾಜದವನು? ನೋಡ್ರಿ, ಅಲ್ಲಿಯೂ ಮಹಾಯಾಜಕರು ಬಂದ್ರು, ಲೇವಿಯನ್ನು ಬಂದ. ಲೇವಿ ಬಂದ ಏನ್ ಮಾಡ್ದ? ಆ ಕಳ್ಳರ ಕೈಗೆ ಸಿಕ್ಕಿ ಬಿದ್ದವನು ಏನ್ ಮಾಡ್ದ? ನೋಡ್ದ, ನಡ್ರಿ ಏನ್ ಮಾಡ್ದ? ನೋಡ್ದ, ಓಯ್ಯೋ ಪಾಪ. ನಾವು ನೋಡ್ತಾ ಇದೀವಿ, ಆಕ್ಸಿಡೆಂಟ್ ಆಗಿರ್ತದಲ್ಲ, ಈಗ ಆಕ್ಸಿಡೆಂಟ್ ಆದ ನೋಡ್ತೀವಿ ನಾವು. ನೋಡಿ ಏನ್ ಮಾಡ್ತೀವಿ? ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ಇಷ್ಟ ಅಂತೀವಿ. ಏನಾರು ಮಾಡ್ತೀವ್ರಿ? ಈಗಂತೂ ಹೊಸ ಟ್ರೆಂಡ್ ಬಂದ್ಬಿಡ್ತೀರಿ. ಯಾರಿಗಾದ್ರು ಆಕ್ಸಿಡೆಂಟ್ ಆಗಿ ಸಾವು ಬದುಕಿ ಮುಂದೆ ಹೋರಾಡಕತ್ರ ನಾವೇನ್ ಮಾಡ್ತೀವಿ? ವಿಡಿಯೋ ಮಾಡ್ತೀವಿ, ಅಯ್ಯೋ ಪಾಪ ಅಂತೀವಿ. ಏನ್ ಮಾಡಲ್ಲ. ಲೇವಿಯನ್ನು ಬಂದ, ಅದನ್ನ ನೋಡಿದ, ಅಯ್ಯೋ ಪಾಪ ಅಂತ ಹೇಳ್ಬೋದ. ಮಹಾಯಾಜಕನು ಬಂದ, ಅದನ್ನು ಬಿದ್ದದ್ದು ನೋಡಿದ, ರಕ್ತದ ಮನೆಯಲ್ಲಿ ಬಿದ್ದದಂತ ವ್ಯಕ್ತಿ ನೋಡಿದ, ನೋಡಿ ಅಯ್ಯೋ ಪಾಪ ಅಂತ ಹಾದೋದ. ಅದೇ ಸಮಾಜದವನು ಬಂದ, ಅದನ್ನು ನೋಡಿದ, ಅಯ್ಯೋ ಪಾಪ ಅನ್ಲಿಲ್ಲ. ಅವನು ಓಡಿ ಹೋಗಿ ಅವನಿಗೆ ಆರೈಕೆ ಮಾಡ್ತಾನೆ. ಹಲ್ಲೆಲೂಯಾ. ಅವನು ಏನ್ ಮಾಡಿದ? ಆರೈಕೆ ಮಾಡಿದ. ಸಮಾಜದವನು, ಯಾರು ಸೇರಿಸಿಕೊಳ್ಳದವನು,
ದಿಕ್ಕಿಲ್ಲದವನು, ಅವನನ್ನು ಯಾರು ಸೇರಿಸ್ಕೊಳ್ತಾ ಇಲ್ಲ, ಅವನು ದ್ವೇಷ ಮಾಡುವಂಥವರು. ಹಲ್ಲೆಲೂಯಾ. ಅವನು ಬಂದು ಅವನ ಗಾಯಗಳನ್ನು ತೊಳೆದು ತನ್ನ ವಾಹನದ ಮೇಲೆ ಕೂರಿಸಿಕೊಂಡು ಛತ್ರದವನಿಗೆ ಕೊಟ್ಟು ಅವನಿಗೆ ಹಣ ಕೊಟ್ಟು ಏನ್ ಮಾಡಿದ ಹೇಳ್ತಾನೆ ಸಮಾರ್ದವನು, ಇವನನ್ನು ಆರೈಕೆ ಮಾಡು, ನಾನು ಹಿಂತಿರುಗಿ ಬರುವಾಗ ನೀನೇನಾದ್ರೂ ಎಕ್ಸ್ಟ್ರಾ ಖರ್ಚು ಮಾಡಿದರೆ, ಹೆಚ್ಚುವರಿಯಾಗಿ ಖರ್ಚು ಮಾಡಿದರೆ ನಾನು ಅದನ್ನು ಒದಗಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸ್ವಭಾವ ಆ ಸಮಾರ್ದವನಂತೆ ಇರಬೇಕು, ಐಶ್ವರ್ಯವಂತದವನಂತಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಪೌಲನಿಗೆ ಗೊತ್ತಿತ್ತು ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ, ದೇವರ ಸ್ವಬಲದಿಂದ ಬಂದಂತ ಸುವಾರ್ತೆಯಾಗಿದೆ. ಆ ಸುವಾರ್ತೆಗೆ ಒಂದು ಶಕ್ತಿ ಇದೆ, ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಈ ಶಕ್ತಿ ಇದೆ. ಹಲ್ಲೆಲೂಯಾ, ಆಮೆನ್. ಸೊ ನಾವು ಅದನ್ನು ಮಾಡೋಣ ಪ್ರಿಯರೇ. ದೇವರ ಆಡವಾಕ್ಯನ ಆಶೀರ್ವಾದ ಮಾಡಲಿ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್ ಗಾಡ್. Yes, my Lord. Thank you, Jesus. Thank you, Lord. Thank you, Lord God. Hallelujah. ನಮ್ಮನ್ನು ಆತನಿಗೆ ಸಮರ್ಪಣೆ ಮಾಡಿಕೋಣ. ಪ್ರತಿಯೊಬ್ಬರು ಕರಗಳ ಮೇಲೆ ಕೆತ್ತಿ ನನ್ನಲ್ಲಿ ಏನು ಗಣಪಡಿಸಿ ಎಲ್ಲರೂ ಹೇಳೋಣ. ಅಳಿಯದ ನನ್ನ ಕಿವಿಗಳಿಂದ ಅರಿಯದ ನಿನ್ನ ವಾಕ್ಯವ ಸಾರಲು ಹುಚ್ಚನಾದ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವ ಅಳಿಯುವ ನನ್ನ ಕರಗಳಿಂದ ಅರಿಯದ ನಿನ್ನ ರಾಜ್ಯವ ಕಟ್ಟಲು ಹೇಗೆ ಬಾಳಿದ ಆರಿಸಿಕೊಂಡೆ ಆರಾಧಿಸುವೆ ನಾನು ನನ್ನ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ಸತ್ಯವನ್ನು ಪ್ರಾರ್ಥನೆಯೊಂದಿಗೆ ನಾವು ಜೀವಿಸೋಣ. ಅದು ನನ್ನ ಜೀವಿತವೆಲ್ಲ ನೀ ಮಾತ್ರವೇ ಆರಾಧಿಸುವೆ 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 ಮಾಡುವುದೇ ಅನುದಿನದ ನನ್ನ ಭೋಜನ ನಿನ್ನ ಚಿತ್ತವನ್ನು ಮಾಡುವುದೇ ನನ್ನ ಭೋಜನವಾಗಿದೆ. ಮಾಡುವುದೇ
ಎಲ್ಲ ನೀನು ಮಾತ್ರವೇ ಆಗಿರಬೇಕೆಂಬುದಾಗಿ ನೀ ಮಾತ್ರವೇ ಕರವೆತ್ತಿ ಆರಾಧಿಸುವೆ, 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 ಯೇಸುವೇ. ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡಲ ಪ್ರಿಯರೇ. ದೇವರೇ, ನನ್ನ ಸುವಾರ್ತಿಕನನ್ನಾಗಿ ನಾನು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ನಾನು ಆರಿಸಿಕೊಂಡಿದ್ದೆಲ್ಲವರೆಗೆ ಆತನಿಗೆ ಹೇಳುತ್ತವೆ. ನಾನು ನಿನಗೆ ಸುವಾರ್ತೆಯನ್ನು ಸಾರುವಂತವನಾಗುವಂತೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕತ್ತಲೆ ನರಕದ ತಾವರೆಯಿಂದ ಜನರನ್ನು ರಕ್ಷಿಸಲಿಕ್ಕಾಗುವಂತೆ ನಮ್ಮನ್ನು ಕರ್ತವ್ಯ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಾನು ಬೇಡುತ್ತೇನೆ ದೇವರೇ. ಈ ಸಮಯದಲ್ಲಿ ಕರ್ತನ ಮುಂದೆ ನಾವು ನಮ್ಮ ತಗ್ಗಿಸಿಕೊಂಡಿರುವ ಥ್ಯಾಂಕ್ ಯು ಲಾರ್ಡ್. ಎಸ್ ಮೈ ಲಾರ್ಡ್. ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತ ಶೈಲಾಂಟಿ ಅವರು ನನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಸರ್ವಶಕ್ತನಾದ ನಮ್ಮ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಆಕಾಶ ಭೂಮಿಗಳನ್ನು ಉಂಟು ಮಾಡಿದಾತನು ನೀನಾಗಿದ್ದೀಯ, ಸರ್ವಶಕ್ತ ದೇವರು ನೀನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ಸ್ವಾಮಿ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಾತನು ನೀನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ಅಪ್ಪ, ಬೆಳಗಿನಿಂದ ಹಿಡಿದು ಸ್ವಾಮಿ ಮಧ್ಯಾಹ್ನದವರೆಗೆ ಸ್ವಾಮಿ ನೀನು ನಮ್ಮೊಟ್ಟಿಗೆ ಇದ್ದು ಸ್ವಾಮಿ ಆರಾಧನೆಯಲ್ಲಿ ಸ್ವಾಮಿ ವಾಕ್ಯದಲ್ಲಿ ಸ್ವಾಮಿ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ ದೇವ. ಅಪ್ಪ, ಎಲ್ಲ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ಸ್ವಾಮಿ ತಂದೆಯಾದ ದೇವರೇ ಕರ್ತನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದಾತನು ನೀನಾಗಿದ್ದೀಯ ಸ್ವಾಮಿ ತಂದೆಯಾದ ದೇವರೇ. ಹೌದು ಸ್ವಾಮಿ ಕರ್ತನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನಮ್ಮನ್ನು ಕರೆದಾಗ ನನಗೆ ಸಂತೋಷವಾಯಿತು. ಹೌದು ಸ್ವಾಮಿ ತಂದೆಯಾದ ದೇವರೇ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಎಷ್ಟೋ ಜನ ಈ ದಿನದಲ್ಲಿ ನಿನ್ನನ್ನೇ ಕಾಣದೆ ಹೋಗಿದ್ದಾರಪ್ಪ ಸ್ವಾಮಿ ಕರ್ತನೆ. ನಾವಾದರೂ ಸ್ವಾಮಿ ನಿನ್ನನ್ನೇ ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ದಪ್ಪ ಸ್ವಾಮಿ. ಇನ್ನು ಸುವಾರ್ತೆ ಸಾರುವಂತ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿದ್ದೀಯಲ್ಲಪ್ಪ ಸ್ವಾಮಿ ತಂದೆಯಾದ ದೇವರೇ. ನಿನ್ನ ವಾಕ್ಯವನ್ನು ಕೇಳುವಂತ ನೀನು ಸ್ವಾಮಿ ಕರ್ತನೆ, ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿದ್ದಪ್ಪ ದೇವ. ಹೌದು ಸ್ವಾಮಿ ಕರ್ತನೆ, ಕುಟುಂಬ ಸಮೇತವಾಗಿ ಸ್ವಾಮಿ ಕರ್ತನೆ ಎಲ್ಲರೂ ಸ್ವಾಮಿ ನಿನ್ನ ಆಲಯಕ್ಕೆ ಬಂದು ಪ್ರಾರ್ಥಿಸುವ ಹಾಗೆ ನೀನು ಆಶೀರ್ವಾದ ಮಾಡಬೇಕು ಸ್ವಾಮಿ ತಂದೆಯಾದ ದೇವರೇ. ಎಲ್ಲ ಹಳ್ಳಿಗಳಿಗೆ ಹೋಗಿ ಸ್ವಾಮಿ, ಗ್ರಾಮಗಳಿಗೆ ಹೋಗಿ ಸ್ವಾಮಿ ನೀನು ಸುವಾರ್ತೆ ಸಾರುವಂತ ಮಕ್ಕಳನ್ನಾಗಿ ಮಾಡಪಡಿಸು ಸ್ವಾಮಿ ತಂದೆಯಾದ ದೇವರೇ. ಹೌದು ಸ್ವಾಮಿ, ಒಬ್ಬರು ಸುಮ್ಮನೆ ಮನೆಯಲ್ಲಿ ಕೂಡುದು ಬೇಡ ಸ್ವಾಮಿ ಕರ್ತನೆ. ಎಲ್ಲಾ ಕಟ್ಟ ಕಡೆಗೆ ಹೋಗಿ ಸ್ವಾಮಿ ನೀನು ಸುವಾರ್ತೆ ಸಾರುವಂತ ಮಕ್ಕಳನ್ನಾಗಿ ಮಾಡಪಡಿಸು ಸ್ವಾಮಿ ತಂದೆಯಾದ ದೇವರೇ ಕರ್ತನೆ. ಅಪ್ಪ, ಈ ಸಭೆಯನ್ನು ಎಬ್ಬಿಸು ಸ್ವಾಮಿ ತಂದೆಯಾದ ದೇವರೇ. ಈ ಸಭೆ ಕುಗ್ಗಿ ಹೋಗಬಾರದು ಸ್ವಾಮಿ ತಂದೆಯಾದ ದೇವರೇ. ಅಪ್ಪ, ನಿನ್ನ ಆಲಯ ತುಂಬಲಿ ಸ್ವಾಮಿ ತಂದೆಯಾದ ದೇವರೇ. ಎಲ್ಲಾ ಚೇರುಗಳು ತುಂಬಲ್ಪಡಲಿ ಸ್ವಾಮಿ ತಂದೆಯಾದ ದೇವರೇ ಕರ್ತನೆ. ಹೌದಪ್ಪ, ನಮ್ಮ ಸಭಾ ಪಾಲಕರು ಸ್ವಾಮಿ ತಂದೆಯಾದ ದೇವರೇ ಒಳ್ಳೆ ವಾಕ್ಯವನ್ನು ಹೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ತಂದೆಯಾದ ದೇವರೇ ಕರ್ತನೆ. ಹೌದಪ್ಪ ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದೆವು ಪರಲೋಕದ ಜೀವವುಳ್ಳ ತಂದೆ. ದೇವರು ನಮಗೆ ಸ್ತೋತ್ರ ಉಂಟ. ನಾವೆಲ್ಲರೂ ನಮ್ಮ ಕೈಗಳನ್ನ ಮೇಲೆ ಕೆತ್ತಿಕೊಳ್ತಾ ಅಂತ್ಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈಗಲೂ ಎಂದೆಂದೂ ಎಲ್ಲ ದೇವ ಜನರ ಮಕ್ಕಳೊಟ್ಟಿಗೂ ಎಲ್ಲ ಸಭೆಗಳೊಟ್ಟಿಗೂ ನಿನ್ನ ಕರ್ತನೆ ನಿನ್ನ ಬರೋಣದವರೆಗೂ ಹೀಗೇ ಇರಲಿ ತಂದೆಯೇ. ಆಮೇನ್, 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 ಆಮೇನ್. ದೇವ್ರು ನಮಗೆ ಸ್ತೋತ್ರ ಉಂಟಾಗಲಿ. ದೇವ್ರು ನಿಮ್ಮನ್ನೆಲ್ಲವನ್ನು ಆಶೀರ್ವಾದ ಮಾಡಲಿ. ಮತ್ತು ನಾವು ಮುಂದಿನ ವಾರ ಭೇಟಿಯಾಗೋಣ. ಆಮೇನ್.